Hello everyone, welcome to Navras Maths Tutorials. Exercise 9.3 ಮಾಡೋಣ. ಅದರಲ್ಲಿ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ. ಇನ್ ಫಿಗರ್ 9.23 A, B and C are 3 points on a circle with center O such that angle BOC is equals to 30 degree and angle AOB is equals to 60 degree. If D is a point on the circle other than the arc ABC, find angle ADC ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಈ ರೀತಿ ಸರ್ಕಲ್ ಇದೆ ಕೊಟ್ಟಿದ್ದಾರೆ. ಎ ಬಿ ಸಿ ಆರ್ ದ ಪಾಯಿಂಟ್ಸ್ ಅನ್ನ ಸರ್ಕಲ್ ನೋಡಿ ವಿತ್ ಸೆಂಟರ್ ಓ. ಓಕೆ, ಈ ಆಂಗಲ್ ಆಗಿದೆಯಲ್ಲ ಬಿ ಒ ಸಿ ಆಂಗಲ್ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಆಂಗಲ್ ಎ ಒ ಬಿ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇಫ್ ಡಿ ಇಸ್ ದ ಪಾಯಿಂಟ್ ಆನ್ ದ ಅದರ್ ಸರ್ಕಲ್ ಆಫ್ ದ ಆರ್ಕ್. ನೋಡಿ ಈ ಆರ್ಕ್ ಎ ಬಿ ಸಿ ಇದು ಒಂದು ಭಾಗ ಆಯ್ತು, ಇದೊಂದು ಆರ್ಕ್ ಆಯ್ತಲ್ವಾ. ಸೊ ಈ ಆರ್ಕ್ ಅಲ್ಲಿ ಒಂದು ಡಿ ಅನ್ನೋ ಪಾಯಿಂಟ್ ಇದೆ. ಸೊ ಈಗ ಈ ಆಂಗಲ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ತುಂಬಾ ಈಸಿ ಇದು, ಮಾಡೋಣ. ನಾವು ಥಿಯರಮ್ ಅಲ್ಲಿ ಎಲ್ಲ ಓದಿದೀವಲ್ವಾ, ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೀನಿ. ಗೊತ್ತಿಲ್ಲ ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ ಬನ್ನಿ. ಈಗ ನೋಡಿ ಇಲ್ಲಿ ಆಂಗಲ್ ಸಬ್ಮಿಟ್ ಆಗ್ತಾ ಇದೆ ಅಲ್ವಾ. ಆಂಗಲ್ ಎ ಒ ಬಿ ಪ್ಲಸ್ ಆಂಗಲ್ ಬಿ ಒ ಸಿ ಬರೆಯೋಣ. ಆಂಗಲ್ ಎ ಒ ಬಿ ಪ್ಲಸ್ ಆಂಗಲ್ ಬಿ ಒ ಸಿ ಎಷ್ಟಿದೆ ಅವರೇ ಕೊಟ್ಟಿದಾರಲ್ವಾ. 60 ಡಿಗ್ರಿ ಪ್ಲಸ್ 30 ಡಿಗ್ರಿ ಇಸ್ ಈಕ್ವಲ್ಸ್ ಟು ಎಷ್ಟಾಯ್ತು, 90 ಡಿಗ್ರಿ ಆಯ್ತು. ಅಂದ್ರೆ ಟೋಟಲ್ ಆಂಗಲ್ ಎ ಒ ಸಿ 90 ಡಿಗ್ರಿ ಆಯ್ತು ಅಲ್ವಾ. ಸೊ ಅದನ್ನೇ ಬರೆಯೋಣ. ಆಂಗಲ್ ಎ ಒ ಸಿ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಆಯ್ತಾ. ಈಗ ನೋಡಿ ನಾವು ಥಿಯರಮ್ ಅಲ್ಲಿ ಓದಿದೀವಲ್ವಾ. ನೋಡಿ ಆಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್ ಈಸ್ ಡಬಲ್, ಹೌದಲ್ವಾ. ನೋಡಿ ಇಲ್ಲಿ ಎಷ್ಟಿರುತ್ತೋ ಇದರಲ್ಲಿ ಹಾಫ್ ಇಲ್ಲಿರತ್ತೆ. ಸರ್ಕಂಫರೆನ್ಸ್ ಇಲ್ಲಿ ಆಂಗಲ್ ಆಗುತ್ತಲ್ವಾ, ಇಲ್ಲಿ ಎಷ್ಟಿರುತ್ತೆ ಇದಕ್ಕಿಂತ ಇಲ್ಲಿ ಹಾಫ್ ಇರುತ್ತೆ ಅಂತ. ಸೊ ನಾವೇನ್ ಹೇಳ್ಬೋದು ನೋಡಿ, ಟ್ವೈಸ್ ಆಫ್ ಆಂಗಲ್ ಡಿ ಎ ಡಿ ಸಿ, ಟ್ವೈಸ್ ಆಫ್ ಆಂಗಲ್ ಎ ಡಿ ಸಿ ಇಸ್ ಈಕ್ವಲ್ಸ್ ಟು ಆಂಗಲ್ ಎ ಒ ಸಿ ಅಂತ ಬರೀಬಹುದು. ಸೊ ನೋಡಿ ಟ್ವೈಸ್ ಆಫ್ ಆಂಗಲ್ ಎ ಡಿ ಸಿ ಇಸ್ ಈಕ್ವಲ್ಸ್ ಟು ಆಂಗಲ್ ಎ ಒ ಸಿ. ಅಂದ್ರೆ ಅರ್ಥ ಆಯ್ತಲ್ವಾ. ಇಲ್ಲಿ ಎಷ್ಟಿರುತ್ತೋ ಅದರಲ್ಲಿ ಅದಕ್ಕೆ ಡಬಲ್ ಇಲ್ಲಿ ಇರುತ್ತೆ. ಇವಾಗ ಇಲ್ಲದ್ ನಾವು ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲದ್ ಏನ್ ಹೇಳ್ಬೋದು ನಾವು, ಇಲ್ಲಿ 90 ಇದ್ರೆ ಇಲ್ಲಿ ಅದ್ರಲ್ಲಿ ಹಾಫ್ ಇರುತ್ತೆ ಅಂತ ಅರ್ಥ. ಓಕೆ, ಸೊ ಅದನ್ನೇ ಬರ್ದ್ವಿ. ಈಗ ಇದಕ್ಕೆ ರೀಸನ್ ಬರೆಯೋಣ. ಥಿಯರಮ್ 9.7 ಅಂತ ಆದ್ರೂ ಬರೀರಿ, ಇಲ್ಲ ಅಂದ್ರೆ ಥಿಯರಮ್ ಫುಲ್ ಬರಿಬಹುದು. ಆಂಗಲ್ subtended by an arc at the center is double the angle at any point other than arc. ಅರ್ಥ ಆಯ್ತಾ. ಇಲ್ಲಿ ಎಷ್ಟಾಗುತ್ತೋ ಈ ಆರ್ಕ್ ಬಿಟ್ಟು ಅದರ್ ದನ್ ಆರ್ಕ್ ಇಲ್ಲಿ ಎಷ್ಟಿರತ್ತೆ ಅದರಲ್ಲಿ ಹಾಫ್ ಇರುತ್ತೆ. ಅಂದ್ರೆ ಇಲ್ಲಿದು ಹಾಫ್ ಇಲ್ಲಿರುತ್ತೆ, ಇಲ್ಲಾಂದ್ರೆ ಇಲ್ಲಿದು ಡಬಲ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸೊ ನಮ್ಗೆ ಎ ಒ ಸಿ ಆಂಗಲ್ ಎ ಒ ಸಿ 90 ಡಿಗ್ರಿ ಅಂತ ಗೊತ್ತು. ಸೊ ಅದನ್ನೇ ಬರೆಯೋಣ. ಟ್ವೈಸ್ ಆಂಗಲ್ ಎ ಡಿ ಸಿ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಯಾಕೆ ಆಂಗಲ್ ಎ ಒ ಸಿ 90 ಡಿಗ್ರಿ ಅಂತ ಗೊತ್ತಾಯ್ತು. ಈಗ ಆಂಗಲ್ ಎ ಡಿ ಸಿ ಇಸ್ ಈಕ್ವಲ್ಸ್ ಎಷ್ಟಾಯ್ತು, ಈ ಟು ಈ ಕಡೆ ಹೋದ್ರೆ ಡಿವೈಡ್ ಆಗತ್ತೆ. ಸೊ ಆಂಗಲ್ ಎ ಡಿ ಸಿ ಇಸ್ ಈಕ್ವಲ್ಸ್ ಟು ನೋಡಿ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ, 45 ಅಲ್ವಾ. ಇದನ್ನೆಲ್ವಾ ಫೈಂಡ್ ಔಟ್ ಮಾಡಕ್ ಹೇಳಿದ್ದು. ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ. ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ. ಎ ಕಾರ್ಡ್ ಆಫ್ ಎ ಸರ್ಕಲ್ ಈಸ್ ಈಕ್ವಲ್ ಟು ದ ರೇಡಿಯಸ್ ಆಫ್ ದ ಸರ್ಕಲ್. Find the angle subtended by the chord at a point on the minor arc and also at a point on
ಮೇಜರ್ ಆರ್ಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಿಗರ್ ಕೊಟ್ಟಿಲ್ಲ, ನಾವೇ ಮಾಡ್ಕೋಬೇಕು. ಸೊ ಮಾಡಿದೀನಿ, ಇಲ್ಲಿ ನೋಡಿ ಅವರೇ ಕೊಟ್ಟಿದ್ದಾರೆ. ಈ ಕಾರ್ಡ್ ಅಂತ ಒಂದು ಕಾರ್ಡ್ ಮಾಡಿದೀನಿ. ಇನ್ನು ನೋಡಿ, ಈ ಕಾರ್ಡ್ ಆಫ್ ಎ ಸರ್ಕಲ್ ಈಸ್ ಈಕ್ವಲ್ ಟು ದ ರೇಡಿಯಸ್ ಆಫ್ ದ ಸರ್ಕಲ್. ಈ ರೇಡಿಯಸ್ ಕಾರ್ಡ್ ಸೇಮ್ ಮೆಜರ್ ಇದೆ ಅಂತ ಕೊಟ್ಟಿದ್ದಾರೆ. ಇನ್ನು ಅವ್ರು ಏನ್ ಫೈಂಡ್ ಔಟ್ ಮಾಡಕ್ ಹೇಳಿದ್ರೆ, ಆಂಗಲ್ ಸಬ್ಟೆಂಡೆಡ್ ಬೈ ದ ಕಾರ್ಡ್ ಅಟ್ ಎ ಪಾಯಿಂಟ್ ಆನ್ ಮೈನರ್ ಆರ್ಕ್. ನೋಡಿ, ಈ ಕಾರ್ಡ್ ಏನ್ ಮಾಡ್ತಾ ಇದೆ, ಟು ಆರ್ಕ್ ನ ಡಿವೈಡ್ ಮಾಡತ್ತಲ್ವಾ, ಇದು ದೊಡ್ಡದಿದೆ, ಸೊ ಇದು ಮೇಜರ್ ಆರ್ಕ್ ಆಗುತ್ತೆ, ಇದು ಚಿಕ್ಕದಿದೆ, ಇದು ಮೈನರ್ ಆರ್ಕ್ ಅಂತ ಕರಿತೀವಿ. ಸೊ ಅವ್ರೇನ್ ಮಾಡಿದ್ದಾರೆ, ಈ ಆಂಗಲ್ ಸಬ್ಟೆಂಡ್ ಆಗುತ್ತಲ್ವಾ, ಈ ಆಂಗಲ್ ಇನ್ನು ಇಲ್ಲಿನು ನಾನು ಜಾಯಿನ್ ಮಾಡಿಲ್ಲ, ಮಾಡ್ತೀನಿ. ನೋಡಿ, ಈ ರೀತಿ ಮಾಡ್ಕೋಬೇಕು ನಾವೇ. ಇದಕ್ಕೆ ಡಿ ಅಂತ ನೇಮ್ ಮಾಡೋಣ. ಈ ಆಂಗಲ್, ಈ ಟೂ ಆಂಗಲ್ಸ್ ನ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಓಕೆ, ಸೊ ಬರ್ಕೊಳ್ಳೋಣ ನಾವು ಏನ್ ಫೈಂಡ್ ಔಟ್ ಮಾಡ್ಬೇಕು ಅಂತ. ಆಂಗಲ್ ಎ ಸಿ ಬಿ, ಇನ್ನು ಆಂಗಲ್ ಎ ಡಿ ಬಿ. ಓಕೆ, ಇವೆರಡನ್ನ ಫೈಂಡ್ ಔಟ್ ಮಾಡ್ಬೇಕು. ಈಗ ನೋಡಿ, ಇಲ್ಲೊಂದು ಟ್ರಯಾಂಗಲ್ ಆಗಿದೆಯಲ್ವಾ, ಎ ಒ ಬಿ. ಈ ಟ್ರಯಾಂಗಲ್ ನಷ್ಟೇ ನೋಡ್ರಿ, ಇನ್ ಟ್ರಯಾಂಗಲ್ ಎ ಒ ಬಿ. ನೋಡಿ, ಅವ್ರೇನ್ ಕೊಟ್ಟಿದ್ದಾರೆ, ಕಾರ್ಡ್ ಎಷ್ಟಿದೆ, ರೇಡಿಯಸ್ ಎಷ್ಟಿದೆನೋ ಅಷ್ಟೇ ಸೇಮ್ ಮೆಜರ್ ಇದೆ ಅಂತ ಕೊಟ್ಟಿದ್ದಾರೆ, ಈಕ್ವಲ್ ಟು ರೇಡಿಯಸ್ ಆಫ್ ದ ಸರ್ಕಲ್ ಅಂತ. ಅಂದ್ಮೇಲೆ ಇದು 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 ಈಕ್ವಲ್ ಆಯ್ತಲ್ವಾ, 3 ಸೈಡ್ಸ್ ಈಕ್ವಲ್ ಆಯ್ತಲ್ವಾ. 3 ಸೈಡ್ಸ್ ಈಕ್ವಲ್ ಆದ್ರೆ ನಾವೇನಂತ ಕರಿತೀವಿ, ಈಕ್ವಲೇಟ್ರಲ್ ಟ್ರಯಾಂಗಲ್ ಅಂತ ಕರಿತೀವಲ್ವಾ. ಸೊ ಅದನ್ನೇ ಬರೆಯೋಣ. AO is equals to OB is equals to AB. Okay, ಇದನ್ನ therefore triangle AOB is an equilateral. Okay, equilateral triangle ಆಯ್ತು. ಈಗ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತಂದ್ರೆ ಸಮ್ ಆಫ್ 3 angles is equals to 180 ಇರುತ್ತೆ. ಈಚ್ ಆಂಗಲ್ ಎಷ್ಟಿರುತ್ತೆ, 60 ಡಿಗ್ರಿ ಇರುತ್ತೆ ಅಲ್ವಾ. ಸೊ ಅದನ್ನೇ ಬರೆಯೋಣ. ಇಲ್ಲಿ ಆಂಗಲ್ ಎ ಒ ಬಿ, ಆಂಗಲ್ ಎ ಒ ಬಿ ಇಸ್ ಈಕ್ವಲ್ಸ್ ಟು 60 ಡಿಗ್ರಿ. ಯಾಕೆ, ಈಚ್ each angle is 60 degree of equilateral triangle. Equilateral triangle ಇದೆ ಅಲ್ವಾ, ಅದಕ್ಕೆ 60 ಡಿಗ್ರಿ ಇದೆ ಅಂತ. ಈಗ ನೋಡಿ, ನಾವು 9.7 ಥಿಯರಮ್ ಅಲ್ಲಿ ಏನ್ ಓದಿದೀವಿ, ಆಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್ ಈಸ್ ಡಬಲ್ ಅಂತ ಓದಿದೀವಲ್ವಾ. ಅಟ್ ದ ಸೆಂಟರ್ ಈಸ್ ಡಬಲ್ ದ ಆಂಗಲ್ ಆಫ್ ಎನಿ ಪಾಯಿಂಟ್ ಅದರ್ ದ್ಯಾನ್ ದ ಸರ್ಕಲ್ ಅಂತ, ಅದರ್ ದ್ಯಾನ್ ದ ಆರ್ಕ್ ಅಂತ. ಸೊ ಅದನ್ನೇ ಬರಿಬಹುದು ನೋಡಿ. ಅದಕ್ಕೆ ಏನ್ ಹೇಳ್ಬೋದು ನಾವು, ಟ್ವೈಸ್ ಆಫ್ ಆಂಗಲ್ ಎ ಸಿ ಬಿ ಈಸ್ ಈಕ್ವಲ್ಸ್ ಟು ಆಂಗಲ್ ಎ ಒ ಬಿ ಅಂತ ಹೇಳ್ಬೋದಲ್ವಾ. ಸೊ ಅದನ್ನೇ ಬರೆಯೋಣ ನೋಡಿ. ಟ್ವೈಸ್ ಆಫ್ ಆಂಗಲ್ ಎ ಸಿ ಬಿ ಈಸ್ ಈಕ್ವಲ್ಸ್ ಟು ಆಂಗಲ್ ಎ ಒ ಬಿ. ಇದು ಥಿಯರಮ್ 9.7 ಅಲ್ಲಿ ಓದಿದೀವಿ. ಓಕೆ, ಇಲ್ಲಾಂದ್ರೆ ನೀವು ಫುಲ್ ಬರಿಬಹುದು. ಆಂಗಲ್ ಸಬ್ಟೆಂಡೆಡ್ ಬೈ ಅನ್ ಆರ್ಕ್ at the center is double the angle on any point other than the arc.
ಆಯ್ತಾ. ನಮ್ಗೆ ಇಲ್ಲಿ ಆಂಗಲ್ ಎ ಒ ಬಿ ಎಷ್ಟು ಬಂದಿದೆ, 60 ಡಿಗ್ರಿ ಅಂತ ಗೊತ್ತಿದೆ. ಸೊ ಅದನ್ನೇ ಬರೆಯೋಣ ನೋಡಿ. ಟ್ವೈಸ್ ಆಫ್ ಆಂಗಲ್ ಎ ಸಿ ಬಿ ಇಸ್ ಈಕ್ವಲ್ಸ್ ಟು ಆಂಗಲ್ ಎ ಒ ಬಿ 60 ಡಿಗ್ರಿ ಇತ್ತು. ಈಗ ಆಂಗಲ್ ಓನ್ಲಿ ಆಂಗಲ್ ಎ ಸಿ ಬಿ ಇಸ್ ಈಕ್ವಲ್ಸ್ ಟು ಎಷ್ಟಾಗತ್ತೆ, ಎ ಟು ಈಕ್ವಲ್ಸ್ ಟು ಈ ಕಡೆ ಹೋಯ್ತು, ಹೋದ್ರೆ ಡಿವೈಡ್ ಆಗತ್ತೆ. ಸೊ ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಏನ್ ಬಂತು, ಆಂಗಲ್ ಎ ಸಿ ಬಿ ಇಸ್ ಈಕ್ವಲ್ಸ್ ಟು 30 ಡಿಗ್ರಿ. ನೋಡಿ ನಾವು ಇದನ್ನೇ ಅಲ್ವಾ ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿದ್ದು, ಎ ಸಿ ಬಿ. ಸೊ ಅದು ಎಷ್ಟು ಬಂತು ನಮಗೆ, 30 ಡಿಗ್ರಿ ಬಂತು. ಸೊ ಇದು ಯಾವ ಆರ್ಕಲ್ಲಿ, ಮೇಜರ್ ಆರ್ಕಲ್ಲಿ. ಸೊ ಇದನ್ನ ಬರೆಯೋಣ, ಮೇಜರ್ ಆರ್ಕಲ್ಲಿ ಬಂತು. ಇದು ಒಂದು ಆನ್ಸರ್. ಇನ್ನೊಂದು ಆನ್ಸರ್ ಏನು, ಆಂಗಲ್ ಎ ಡಿ ಬಿ ಫೈಂಡ್ ಔಟ್ ಮಾಡಬೇಕು. ನೋಡಿ ಈಗ ಆಂಗಲ್ ಎ ಡಿ ಬಿ ಫೈಂಡ್ ಔಟ್ ಮಾಡೋದಿಕ್ಕೆ ಇದು ಒಂದು ಕ್ವಾಡ್ರಿಲ್ಯಾಟ್ರಲ್ ಆಗ್ತಾ ಇದೆ ಅಲ್ವಾ. ನೋಡಿ ಎ ಡಿ ಬಿ ಸಿ ಏನಾಗ್ತಾ ಇದೆ ಇದು, ಆರ್ ಎ ಸಿ ಬಿ ಡಿ ಅಂತ ಹೇಳ್ಬೋದು ನೀವು. ಈ ಏನಾಗ್ತದೆ, ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಆಗ್ತಾ ಇದೆ, ಓನ್ಲಿ ಕ್ವಾಡ್ರಿಲ್ಯಾಟ್ರಲ್ ಅಲ್ಲ. ಯಾಕೆ, 4 ವರ್ಟಿಸಸ್ ಎಲ್ಲಿದ್ದಾವೆ ನೋಡಿ, ಸರ್ಕಂಫರೆನ್ಸ್ ಟಚ್ ಆಗಿಲ್ವಾ. ಸೊ ನಾವೇನ್ ಹೇಳ್ಬೋದು, ಎ ಸಿ ಬಿ ಡಿ ಇಸ್ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್. ಬರೆಯೋಣ, ಎ ಸಿ ಬಿ ಡಿ ಈಸ್ ಎ cyclic quadrilateral. ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಪ್ರಾಪರ್ಟೀಸ್ ಏನು ನಾವು ಓದಿದೀವಲ್ವಾ, ಎಲ್ಲ ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೀನಿ. ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಸಮ್ ಆಫ್ ಟೂ ಆಂಗಲ್ಸ್, ಸಮ್ ಆಫ್ ಅಪೋಸಿಟ್ ಟೂ ಆಂಗಲ್ಸ್, ಓಕೆ, ಸಮ್ ಆಫ್ ಅಪೋಸಿಟ್ ಆಂಗಲ್ಸ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂತ ಓದಿದೀವಿ. ಸೊ ಅದನ್ನೇ ಬರೆಯೋಣ, ಆಂಗಲ್ ಸಿ ಪ್ಲಸ್ ಆಂಗಲ್ ಡಿ ಎಷ್ಟಾಗತ್ತೆ, 180 ಆಗುತ್ತೆ. ಈಗ ನಮ್ಗೆ ಆಂಗಲ್ ಸಿ ಬಂತಲ್ವಾ, 30 ಡಿಗ್ರಿ. ಆಂಗಲ್ ಸಿ ಅಂದ್ರೂ ಒಂದೇ, ಆಂಗಲ್ ಎ ಸಿ ಬಿ ಅಂದ್ರೂ ಒಂದೇ, 30 ಡಿಗ್ರಿ ಬಂತು. ಸೊ ನಾವೇನ್ ಹೇಳ್ಬೋದು, ಇದು ಮೈನಸ್ ಮಾಡ್ಬೋದಲ್ವಾ 180 ನಲ್ಲಿ. ಸೊ ಅದನ್ನೇ ಮಾಡೋಣ. ನೋಡಿ ಆಂಗಲ್ ಸಿ ನಮ್ಗೆ ಗೊತ್ತು 30 ಡಿಗ್ರಿ ಅಂತ, ಪ್ಲಸ್ ಆಂಗಲ್ ಡಿ ಗೊತ್ತಿಲ್ಲ, ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಈಗ ಆಂಗಲ್ ಡಿ ಈಸ್ ಈಕ್ವಲ್ಸ್ ಟು 180, ಈ 30 ಈ ಕಡೆ ಬಂದ್ರೆ ಮೈನಸ್ ಆಯ್ತು. ಸೊ ಇಲ್ಲಿ ಬರೀತೀನಿ, angle D is equals to 180 minus 30 is equals to 150. So angle D is equals to 150 ಡಿಗ್ರಿ ಬಂತು ಅಲ್ವಾ. ಆಂಗಲ್ ಡಿ ಅಂದ್ರೂ ಒಂದೇ, ಆಂಗಲ್ ಎ ಡಿ ಬಿ ಅಂದ್ರೂ ಒಂದೇ. ಆರ್ ಆಂಗಲ್ ಎ ಡಿ ಬಿ ಇಸ್ ಈಕ್ವಲ್ಸ್ ಟು 150 ಡಿಗ್ರಿ. ಇದು ಯಾವ ಆರ್ಕ್ ಅಲ್ಲಿ, ಇದು ಮೈನರ್ ಆರ್ಕ್, ಈ ಚಿಕ್ಕ ಆರ್ಕ್ ಇದೆ ಅಲ್ವಾ. ಸೊ ಇದನ್ನು ಬರೆಯೋಣ, ಯಾಕಂದ್ರೆ ಅವರು ಇಲ್ಲಿ ಕೇಳಿದಾರೆ ನೋಡಿ, ಮೈನರ್ ಆರ್ಕ್ ಅಂಡ್ ಮೇಜರ್ ಆರ್ಕ್ ಅಂತ. ಸೊ ನಾವು ಅದನ್ನ ಮೆನ್ಷನ್ ಮಾಡೋಣ. ಓಕೆ, ಇದನ್ನೇ ಅಲ್ವಾ ಅವ್ರು ಫೈಂಡ್ ಔಟ್ ಮಾಡಕ್ ಹೇಳಿದ್ದು. ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಇನ್ ಫಿಗರ್ 9.24 ಆಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು 100 ಡಿಗ್ರಿ ವೇರ್ ಪಿ ಕ್ಯೂ ಅಂಡ್ ಆರ್ ಆರ್ ಪಾಯಿಂಟ್ಸ್ ಆನ್ ಎ ಸರ್ಕಲ್ ವಿತ್ ಸೆಂಟರ್ ಓ ಅಂತ ಕೊಟ್ಟಿದ್ದಾರೆ. ಫೈಂಡ್ ಆಂಗಲ್ ಒ ಪಿ ಆರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನೋಡಿ, ಆಂಗಲ್ ಒ ಪಿ ಆರ್ ಅಂದ್ರೆ ಈ ಆಂಗಲ್, ಈ ಆಂಗಲ್ ನ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಓಕೆ, ಈಗ ನೋಡಿ, ಇದು ಒಂದು ಟ್ರಯಾಂಗಲ್ ಆಗಿದೆ ಅಲ್ವಾ, ಟ್ರಯಾಂಗಲ್ ಒ ಪಿ ಆರ್, ಇದು ಒಂದು ಟ್ರಯಾಂಗಲ್ ಆಗಿದೆ. ಇಲ್ಲಿ ಒ ಪಿ ಇಸ್ ಈಕ್ವಲ್ಸ್ ಟು ಆರ್ ಇದೆ ಅಲ್ವಾ, ಯಾಕೆ ನೋಡಿ ರೇಡಿಯಸ್ ಇದೆ, ಎರಡೂ ರೇಡಿಯಸ್ ಆಫ್ ಸೇಮ್ ಸರ್ಕಲ್. ನೋಡಿ, ನಾವು ಈ ಆಂಗಲ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ನೋಡಿ, ಫಸ್ಟ್ ಈ ಆಂಗಲ್ ಫೈಂಡ್ ಔಟ್ ಮಾಡ್ಬೇಕು. ಯಾಕೆ ಅಂತಂದ್ರೆ ಇದು ಈ ಸೈಡ್ ಇಸ್ ಈಕ್ವಲ್ಸ್ ಟು ಈ ಸೈಡ್ ಅಂತ ಗೊತ್ತಾಯ್ತು ನಮ್ಗೆ. ಯಾಕೆ, ರೇಡಿಯಸ್ ಆಫ್ ಸೇಮ್ ಸರ್ಕಲ್. ಈ ಎರಡು ಸೈಡ್ ಸೇಮ್ ಇದ್ರೆ ಒಂದು ಟ್ರಯಾಂಗಲ್ ಅಲ್ಲಿ ನಾವು ಏನಂತ ಕರಿತೀವಿ, ಐಸೋಸ್ಲೆಸ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಐಸೋಸ್ಲೆಸ್ ಟ್ರಯಾಂಗಲ್ ಅಲ್ಲಿ ಏನಾಗುತ್ತೆ, ಈ ಟೂ ಆಂಗಲ್ಸ್ ಈಕ್ವಲ್ ಇರ್ತಾವಲ್ವಾ. ಸೊ ನಮ್ಗೆ ಈ ಒಂದು ಆಂಗಲ್ ಸಿಕ್ಬಿಟ್ರೆ ನಾವು ಆಂಗಲ್ಸ್ ಪ್ರಾಪರ್ಟಿ ಯೂಸ್ ಮಾಡಿ ಈ ಆಂಗಲ್ಸ್ ನ ಫೈಂಡ್ ಔಟ್ ಮಾಡ್ಬೋದು. ಸೊ ಅದಕ್ಕೆ ಬರೆಯೋಣ, ಇನ್ ಟ್ರಯಾಂಗಲ್ ಪಿ ಒ ಆರ್ ಒ ಪಿ ಇಸ್ ಈಕ್ವಲ್ಸ್ ಟು ಒ ಆರ್.
ರೀಸನ್ ಬರೆಯೋಣ. ರೇಡಿಯೈ ಆಫ್ ಸೇಮ್ ಸರ್ಕಲ್. So this is an isosceles ಟ್ರಯಾಂಗಲ್ ಅಂತ ಹೇಳ್ಬೋದು. ಓಕೆ, ಈಗ ನೋಡ್ರಿ ಐಸೋಸ್ಲೆಸ್ ಟ್ರಯಾಂಗಲ್ ಅಂತ ಗೊತ್ತಾಯ್ತು. ಈಗ ನಾವು ಥಿಯರಮ್ ಓದಿದೀವಲ್ವಾ, ಇಲ್ಲಿ ನೋಡಿ ಈ ಆಂಗಲ್ ಇಲ್ಲಿ ಏನಾಗುತ್ತಲ್ವಾ, ಈ ಆಂಗಲ್ ನೋಡಿ ಇಲ್ಲಿ ಏನಾಗುತ್ತಲ್ವಾ, ಇದಕ್ಕಿಂತ ಇದು ಡಬಲ್ ಇರುತ್ತೆ ಅಂತ ಓದಿದೀವಲ್ವಾ. ಆಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್ ಈಸ್ ಡಬಲ್ ದನ್ ಅದರ್ ಆಂಗಲ್ ಸಬ್ಟೆಂಡೆಡ್ ದ ಅದರ್ ಆರ್ಕ್ ಅಂತ, ಅದರ್ ದನ್ ದ ಆರ್ಕ್ ಅಂತ. ನೋಡಿ ಈ ಆರ್ಕ್ ಅಲ್ಲಿ ಈ ಆಂಗಲ್ ಆಗಿದೆ ಸೆಂಟ್ರಲ್ಲಿ, ಸೊ ಅದರ್ ಆರ್ಕ್ ಅಲ್ಲಿ ಎಷ್ಟಿರುತ್ತೋ ಈ ಆಂಗಲ್ ಗಿಂತ ಇದು ಡಬಲ್ ಇರುತ್ತೆ. ಸೊ ಅದನ್ನೇ ಯೂಸ್ ಮಾಡಿ ನಾವು ಇದನ್ನ ಹೇಳ್ಬೋದು. ಸೊ ಬರೆಯೋಣ ಅದನ್ನೇ, ರಿಫ್ಲೆಕ್ಸ್ ಆಂಗಲ್ POR. ಓಕೆ, ರಿಫ್ಲೆಕ್ಸ್ ಆಂಗಲ್ POR is equals to twice of angle PQR. Sorry. ಈಗ ನಮ್ಗೆ PQR ಅವ್ರು ಕೊಟ್ಟಿದ್ದಾರೆ, ಸೊ ನಾವೇನ್ ಹೇಳ್ಬೋದು, 2 into 100 ಡಿಗ್ರಿ ಅಂತ ಹೇಳ್ಬೋದು. 2 into 100 ಅಂದ್ರೆ 200 ಆಯ್ತು. ಸೊ ರಿಫ್ಲೆಕ್ಸ್ ಆಂಗಲ್ ನಮ್ಗೆ ಗೊತ್ತಾಯ್ತು, ರಿಫ್ಲೆಕ್ಸ್ ಇದು 200 ಅಂತ ಗೊತ್ತಾಯ್ತು. ಈಗ ಕಂಪ್ಲೀಟ್ ಆಂಗಲ್ ಅಂದ್ರೆ ಎಷ್ಟಿರತ್ತೆ, 360 ಡಿಗ್ರಿ ಇರತ್ತಲ್ವಾ. 360 200 ಮೈನಸ್ ಮಾಡಿದ್ರೆ ನಮ್ಗೆ ಆಂಗಲ್ POR ಸಿಗತ್ತೆ. ಸೊ ಅದನ್ನೇ ಬರೆಯೋಣ. ಆಂಗಲ್ POR ಅಂದ್ರೆ ಇದು ರಿಫ್ಲೆಕ್ಸ್ ಆಂಗಲ್ ಅಲ್ಲ, ಇದು ಸಿಂಪಲ್ POR. ಓಕೆ, ಆಂಗಲ್ POR is equals to ಕಂಪ್ಲೀಟ್ ಆಂಗಲ್ 360 ಮೈನಸ್ ರಿಫ್ಲೆಕ್ಸ್ ಆಂಗಲ್ POR. ಓಕೆ, 360 ಮೈನಸ್ ರಿಫ್ಲೆಕ್ಸ್ ಆಂಗಲ್ POR ಇಲ್ಲಿ ಬಂತು ನಮಗೆ 200 ಅಂತ. ಸೊ ಮೈನಸ್ ಮಾಡಿದ್ವಿ. ಸೊ ಆಂಗಲ್ POR is equals to 360 ಮೈನಸ್ 200 ಅಂದ್ರೆ 160. ಸೊ ನಮ್ಗೆ ಎಷ್ಟು ಬಂತು, 160 ಬಂತು. ಈಗ ನೋಡಿ ಇನ್ ಟ್ರಯಾಂಗಲ್ POR ನಾವೇನ್ ಹೇಳ್ಬೋದು, ಆಂಗಲ್ P is equals to ಆಂಗಲ್ R ಇದೆ ಅಲ್ವಾ, ಯಾಕೆ ಇದು ಐಸೋಸ್ಲೆಸ್ ಟ್ರಯಾಂಗಲ್. ಸೊ ಬರೆಯೋಣ, ಇನ್ ಟ್ರಯಾಂಗಲ್ POR ಬರೀ ಟ್ರಯಾಂಗಲ್ ಅಷ್ಟು ತಗೊಂಡಿದ್ದೀವಿ, ಸೊ ನಾವು ಓನ್ಲಿ P ಅಂತ ಕೂಡ ತಗೋಬಹುದು. ಓಕೆ, ಆಂಗಲ್ P is equals to ಆಂಗಲ್ R. ರೀಸನ್, ಈ angles opposite to equal sides are equal ಅಲ್ವಾ. ಈಗ ನೋಡಿ ಇದು ಈಕ್ವಲ್ ಅಂತ ಗೊತ್ತಾಯ್ತು. ಈಗ ಆಂಗಲ್ ಸಮ್ ಪ್ರಾಪರ್ಟಿ ಮಾಡೋಣ. ಆಂಗಲ್ ಸಮ್ ಪ್ರಾಪರ್ಟಿ ಅಂದ್ರೆ ಹೆಂಗೆ, ಆಂಗಲ್ ಆಂಗಲ್ P ಪ್ಲಸ್ ಆಂಗಲ್ R ಪ್ಲಸ್ ಆಂಗಲ್ O ಆರ್ ಆಂಗಲ್ POR ಅಂತ ಬರೆಯೋಣ. ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ನೋಡಿ ಆಂಗಲ್ P ಇಸ್ ಈಕ್ವಲ್ಸ್ ಟು ಆಂಗಲ್ R ಇದೆ. ಸೊ ಎರಡು ಸೇಮ್ ಇರೋದ್ರಿಂದ ನಾನು ಎರಡು ಕಡೆ P ನೇ ಹಾಕೊಂತೀನಿ. ಇನ್ನು ಆಂಗಲ್ POR ಎಷ್ಟು ಬಂತು ನಮ್ಗೆ, 160 ಬಂತು. ಸೊ ಇದನ್ನು ಹಾಕೊಂತೀನಿ. ಈಗ ಟ್ವೈಸ್ ಆಫ್ ಆಂಗಲ್ P ಆಯ್ತು. ಟ್ವೈಸ್ ಆಫ್ ಆಂಗಲ್ P ಇಸ್ ಈಕ್ವಲ್ಸ್ ಟು 180. ಈ 160 ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಮೈನಸ್ ಆಯ್ತು. ಸೊ ಆಂಗಲ್ P ಇಸ್ ಈಕ್ವಲ್ಸ್ ಟು 180 ಮೈನಸ್ 160 ಮಾಡಿದ್ರೆ ಎಷ್ಟು ಬಂತು, 20 ಬಂತು. ಓಕೆ, ಇನ್ನು ಇಲ್ಲಿ ಮಾಡ್ಬರ್ತೀನಿ ನೋಡಿ. ಈಗ ಆಂಗಲ್ P ಇಸ್ ಈಕ್ವಲ್ಸ್ ಟು 20. ಈ 2 ನ ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ ಡಿವೈಡ್ ಆಯ್ತು. ಸೊ ಡಿವೈಡ್ ಮಾಡಿದ್ರೆ ಏನ್ ಬಂತು, 10 ಬರುತ್ತೆ. ಸೊ ಆಂಗಲ್ P ಇಸ್ ಈಕ್ವಲ್ಸ್ ಟು 10 ಡಿಗ್ರಿ.
10 ಬರುತ್ತಲ್ವಾ ಡಿವೈಡ್ ಮಾಡಿದ್ರೆ. ಸೊ ಇದನ್ನೆಲ್ವಾ ನಾವು ಫೈಂಡ್ ಔಟ್ ಮಾಡಬೇಕಾಗಿದ್ದು. ನಾವು ಅದಕ್ಕೆ ಹೇಳ್ಬೋದು ದೇರ್ ಫಾರ್ ಆಂಗಲ್ OPR is equals to 10 ಡಿಗ್ರಿ. ಇದನ್ನೆಲ್ಲ ಅವ್ರು ಫೈಂಡ್ ಔಟ್ ಮಾಡಕ್ ಹೇಳಿದ್ದು. ಸೊ ಫೈಂಡ್ ಔಟ್ ಮಾಡಿ. ಈಗ ನೆಕ್ಸ್ಟ್ ಒನ್, ಫೋರ್ತ್ ಕ್ವಶನ್ ಮಾಡೋಣ. ನೋಡಿ ಏನ್ ಕೊಟ್ಟಿದ್ದಾರೆ. ಇನ್ ಫಿಗರ್ 9.25 ಆಂಗಲ್ ABC is equals to 69 ಡಿಗ್ರಿ ಅಂಡ್ ಆಂಗಲ್ ACB is equals to 31 ಡಿಗ್ರಿ. ಫೈಂಡ್ ಆಂಗಲ್ BDC ಅಂತ ಕೊಟ್ಟಿದ್ದಾರೆ. ನೋಡಿ ಫಿಗರ್ ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ಆಂಗಲ್ ABC ಈ ಕಂಪ್ಲೀಟ್ ಆಂಗಲ್ 69 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇನ್ನು ಆಂಗಲ್ ACB ಅಂದ್ರೆ ಇಷ್ಟು ಮಾತ್ರ, ಇದು 31 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಈಗ ಏನ್ ಫೈಂಡ್ ಔಟ್ ಮಾಡಕ್ ಹೇಳಿದ್ರೆ ಆಂಗಲ್ BDC ಅಂದ್ರೆ ಈ ಆಂಗಲ್ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ಓಕೆ, ಈಗ ನೋಡಿ ನಾವು ಇಂಟ್ರಡಕ್ಷನ್ ಅಲ್ಲಿ ಹೇಳಿದೀನಿ, ಮುಂಚೆ ಥಿಯರಮ್ ಅಲ್ಲಿ ಓದಿದೀವಲ್ವಾ. ನೋಡಿ ಇದು ಕಾರ್ಡ್ ಇದೆ, BC ಏನಿದೆ ಅದು ಕಾರ್ಡ್ ಇದ್ರೆ ಇದು ಏನಾಗಿದೆ ಸೆಗ್ಮೆಂಟ್. ಇದು ಮೇಜರ್ ಸೆಗ್ಮೆಂಟ್ ಆಯ್ತು, ಇದು ಮೈನರ್ ಸೆಗ್ಮೆಂಟ್ ಆಯ್ತು. ಇನ್ನ ಆಂಗಲ್ಸ್ ಫಾರ್ಮೇಶನ್ ಆಗ್ತಾವಲ್ವಾ, ಸೇಮ್ ಸೆಗ್ಮೆಂಟ್ ಅಲ್ಲಿ ಫಾರ್ಮೇಶನ್ ಆಗಿದೆ ಆಂಗಲ್ಸ್ ಈಕ್ವಲ್ ಇರ್ತವೆ ಅಂತ ಓದಿದೀವಲ್ವಾ. ಆಂಗಲ್ಸ್ ಇನ್ ಸೇಮ್ ಸೆಗ್ಮೆಂಟ್ ಆರ್ ಈಕ್ವಲ್. ಸೊ ನಾವೇನ್ ಹೇಳ್ಬೋದು, ಆಂಗಲ್ A is equals to ಆಂಗಲ್ D ಅಂತ ಅಲ್ವಾ. ಸೊ ಅದನ್ನೇ ಇಟ್ಕೊಂಡು ನಾವು ಪ್ರೂವ್ ಮಾಡ್ಬೋದು. ಓಕೆ, ನಾವು ಆಂಗಲ್ A ಫೈಂಡ್ ಔಟ್ ಮಾಡ್ಬಿಟ್ರೆ ಆಂಗಲ್ A ಇದ್ದಷ್ಟೇ ಡಿನೂ ಇರುತ್ತೆ. ಸೊ ಈ ಟ್ರಯಾಂಗಲ್ ತಗೊಳ್ಳೋಣ, ಟ್ರಯಾಂಗಲ್ ABC ಅಂತ. ಓಕೆ, ಇನ್ ಟ್ರಯಾಂಗಲ್ ABC ನೋಡಿ ಆಂಗಲ್ ABC ಕೊಟ್ಟಿದ್ದಾರೆ, ಇಲ್ಲಿ ಆಂಗಲ್ ACB ಅದನ್ನು ಕೊಟ್ಟಿದ್ದಾರೆ. ಈ ಟ್ರಯಾಂಗಲ್ ಇದೊಂದು ಆಂಗಲ್ ಸಮ್ ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ ನಮ್ಗೆ ಈ ಆಂಗಲ್ ಫೈಂಡ್ ಔಟ್ ಮಾಡೋದು ಈಸಿ ಆಗುತ್ತೆ. ಇನ್ನು ಫೈಂಡ್ ಔಟ್ ಮಾಡಿದ್ಮೇಲೆ ಆಂಗಲ್ A ಎಷ್ಟಿರುತ್ತೋ ಸೇಮ್ ಆಂಗಲ್ D ಅಷ್ಟೇ ಇರುತ್ತೆ. ಸೊ ಬರೆಯೋಣ, ಆಂಗಲ್ A ಪ್ಲಸ್ ಆಂಗಲ್ ABC ಪ್ಲಸ್ ಆಂಗಲ್ ACB ಎಷ್ಟಿರುತ್ತೆ 180 ಡಿಗ್ರಿ. ರೀಸನ್ ಆಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್ ಅಂತ ಬರೆದು. ಓಕೆ, ಈಗ ನಮ್ಗೆ ಆಂಗಲ್ A ಗೊತ್ತಿಲ್ಲ, ಇವೆರಡು ಗೊತ್ತಿದಾವಲ್ವಾ. ಸೊ ಅದನ್ನೇ ಬರೆಯೋಣ. ಆಂಗಲ್ A ಗೊತ್ತಿಲ್ಲ, ಪ್ಲಸ್ ಆಂಗಲ್ ABC 69 ಕೊಟ್ಟಿದ್ದಾರೆ, ಪ್ಲಸ್ ಆಂಗಲ್ ACB 31 ಕೊಟ್ಟಿದ್ದಾರೆ, ಇಸ್ ಈಕ್ವಲ್ಸ್ ಟು 180. ಈಗ ಆಂಗಲ್ A ಹಾಗೆ ಇಡೋಣ. ನೋಡಿ 69 ಪ್ಲಸ್ 31 ಎಷ್ಟಾಯ್ತು, 70 ಪ್ಲಸ್ 30 100 ಆಯ್ತು. 100 ಇಸ್ ಈಕ್ವಲ್ಸ್ ಟು 180. ಈಗ ಆಂಗಲ್ A ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಈ 100 ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಮೈನಸ್ ಆಗುತ್ತೆ. ಓಕೆ, ಆಂಗಲ್ A ಇಸ್ ಈಕ್ವಲ್ಸ್ ಟು 180 ಮೈನಸ್ 100 ಅಂದ್ರೆ ಎಷ್ಟಾಗುತ್ತೆ, ಎಷ್ಟು ಉಳಿತು 80 ಡಿಗ್ರಿ ಅಲ್ವಾ. ಸೊ ಆಂಗಲ್ A 80 ಡಿಗ್ರಿ ಅಂದ್ರೆ ನಾವೇನ್ ಹೇಳ್ಬೋದು, ಆಂಗಲ್ D ಇಸ್ ಈಕ್ವಲ್ಸ್ ಟು ಆಂಗಲ್ A. ಯಾಕೆ ರೀಸನ್ ಬರಿಬೇಕು ಕಂಪಲ್ಸರಿ. angles in same segment are equal. ಓಕೆ, ಈ ರೀಸನ್ ಬರ್ದ್ರೆ ನಾವು ಹೇಳ್ಬೋದಲ್ವಾ, ಆಂಗಲ್ ಡಿ ಇಸ್ ಈಕ್ವಲ್ಸ್ ಟು ಆಂಗಲ್ ಎ ಎಷ್ಟಿದೆ 80 ಡಿಗ್ರಿ. ಆಂಗಲ್ ಡಿ ಅಂದ್ರೂ ಒಂದೇ, ಆಂಗಲ್ ಬಿ ಡಿ ಸಿ ಅಂದ್ರೂ ಒಂದೇ. ಸೊ ಆರ್ ಆಂಗಲ್ ಬಿ ಡಿ ಸಿ ಇಸ್ ಈಕ್ವಲ್ಸ್ ಟು 80 ಡಿಗ್ರಿ. ಇದನ್ನೆಲ್ವಾ ಅವ್ರು ಕೇಳಿದ್ದು. ಸೊ ಇದನ್ನೇ ನಾವು ಫೈಂಡ್ ಔಟ್ ಮಾಡಿದ್ವಿ. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಇನ್ ಫಿಗರ್ 9.26 A, B, C and D are 4 points on a circle. AC and BD intersect at point E such that angle BEC is equals to 130 degree and angle ECD is equals to 20 degree. Find angle BAC ಅಂತ ಕೊಟ್ಟಿದ್ದಾರೆ. ನೋಡಿ ಈ ರೀತಿ ಫಿಗರ್ ಇದೆ. ಇಲ್ಲಿ ಎ ಬಿ ಸಿ ಡಿ ಪಾಯಿಂಟ್ಸ್ ಇದಾವೆ ಸರ್ಕಲ್ ಮೇಲೆ. ಇನ್ನು ಇಂಟರ್ಸೆಕ್ಟ್ ಎಲ್ಲಾಗಿದೆ, ಪಾಯಿಂಟ್ ಹೀಗೆ ಇಂಟರ್ಸೆಕ್ಟ್ ಆಗಿದೆ. ಇನ್ನು ಆಂಗಲ್ ಬಿಇಸಿ 130 ಡಿಗ್ರಿ ಕೊಟ್ಟಿದ್ದಾರೆ. ಇನ್ನು ಆಂಗಲ್ ಇ ಸಿ ಡಿ ಇದು 20 ಡಿಗ್ರಿ ಅಂತ ಕೊಟ್ಟಿದ್ದಾರೆ.
ನಮ್ಗೇನ್ ಫೈಂಡ್ ಔಟ್ ಮಾಡಕ್ ಹೇಳಿದ್ರೆ ಆಂಗಲ್ ಬಿ ಎ ಸಿ ಅಂದ್ರೆ ಈ ಆಂಗಲ್. ಓಕೆ, ಇಲ್ಲಿನೂ ಅಷ್ಟೇ, ಈಗ ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ವಲ್ಲ ಸೇಮ್ ಅದೇ ರೀತಿ ನೋಡಿ, ಇಲ್ಲಿ ಬಿ ಸಿ ಕಾರ್ಡ್ ಇದೆ ಅಲ್ವಾ, ಈ ಸೇಮ್ ಸೆಗ್ಮೆಂಟ್ ಅಲ್ಲಿ ಆಂಗಲ್ಸ್ ಈಕ್ವಲ್ ಇರ್ತವೆ ಅಂತ ಓದಿದೀವಲ್ವಾ. ಸೊ ಆಂಗಲ್ ಡಿ ಇಸ್ ಈಕ್ವಲ್ ಟು ಆಂಗಲ್ ಎ ಇರುತ್ತೆ ಅಲ್ವಾ. ಸೊ ನಾವು ಡಿ ಫೈಂಡ್ ಔಟ್ ಮಾಡಿರೋ ನಾವು ಎ ಹೇಳ್ಬೋದು ಸೇಮ್ ಇರುತ್ತೆ ಅಂತ. ಸೊ ನೋಡಿ, ಫಸ್ಟ್ ನಾವು ಈ ಆಂಗಲ್ ಫೈಂಡ್ ಔಟ್ ಮಾಡೋಣ. ಯಾಕೆ, ಲೀನಿಯರ್ ಪೇರ್ ಆಗಿ ನಮ್ಗೆ ಈ ಆಂಗಲ್ ಈಸಿಯಾಗಿ ಸಿಕ್ಕಿಬಿಡುತ್ತೆ. ಸಿಕ್ಕ ಮೇಲೆ ನಾವು ಈ ಟ್ರಯಾಂಗಲ್ ಸಿಇ ಡಿ ನಲ್ಲಿ ಆಂಗಲ್ ಸಮ್ ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ, ಯೂಸ್ ಮಾಡಿದ್ರೆ ನಮ್ಗೆ ಈ ಆಂಗಲ್ ಸಿಕ್ಬಿಡತ್ತೆ. ಸೊ ಆಂಗಲ್ ಡಿ ಸಿಕ್ಕರೆ ಆಂಗಲ್ ಇ ಎ ಕೂಡ ಅಷ್ಟೇ ಇರುತ್ತೆ. ಸೊ ಬರೆಯೋಣ ಈಗ, ಆಂಗಲ್ ಬಿಇ ಸಿ ಪ್ಲಸ್ ಆಂಗಲ್ ಸಿಇ ಡಿ is equals to 180 ಡಿಗ್ರಿ. ಯಾಕೆ, ರೀಸನ್ ಲೀನಿಯರ್ ಪೇರ್ ಅಲ್ವಾ, ಸ್ಟ್ರೈಟ್ ಲೈನ್ ಇದೆ, ಸೊ ಲೀನಿಯರ್ ಪೇರ್ ಆಗುತ್ತೆ, 180 ಡಿಗ್ರಿ ಇರುತ್ತೆ. ಈಗ ನಮ್ಗೆ ಆಂಗಲ್ ಬಿಇ ಸಿ ಗೊತ್ತು 130 ಅಂತ. ಸೊ ಆಂಗಲ್ ಸಿಇ ಡಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಈಗ ನಮ್ಗೆ ಆಂಗಲ್ ಸಿಇ ಡಿ ಬೇಕು, ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಈ 130 ಈಕ್ವಲ್ಸ್ ಟು ಕಡೆ ಕಳ್ಸಿದ್ರೆ ಏನಾಯ್ತು, ಮೈನಸ್ ಆಗುತ್ತೆ. ಸೊ ಆಂಗಲ್ ಸಿಇ ಡಿ ಇಸ್ ಈಕ್ವಲ್ಸ್ ಟು 180 ಮೈನಸ್ 30 ಮಾಡಿದ್ರೆ ಎಷ್ಟು ಉಳಿತು, 50. ಸೊ 50 ಡಿಗ್ರಿ ಬಂತು. ಯಾವುದು, ಆಂಗಲ್ ಸಿಇ ಡಿ, ಈ ಆಂಗಲ್ ನಮ್ಗೆ 50 ಅಂತ ಬಂತು. ಈಗ ನಾವು ಈ ಟ್ರಯಾಂಗಲ್ ತಗೊಳ್ಳೋಣ, ಟ್ರಯಾಂಗಲ್ ಸಿಇ ಡಿ. ಇನ್ ಟ್ರಯಾಂಗಲ್ ಸಿಇ ಡಿ, ಓಕೆ, ಎಲ್ಲ ಆಂಗಲ್ಸ್ ಬರೆಯೋಣ. ಆಂಗಲ್ ಇ ಸಿ ಡಿ ಪ್ಲಸ್ ಆಂಗಲ್ ಸಿಇ ಡಿ ಪ್ಲಸ್ ಆಂಗಲ್ ಡಿ ಅಂತಾನು ಬರ್ಕೋಬಹುದು. ಸೊ ಆಂಗಲ್ ಡಿ ನೇ ಬರೀತೀನಿ, 180 ಡಿಗ್ರಿ. ರೀಸನ್ ಆಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್. ಹೌದಾ, ನಮ್ಗೆ ಈ ಸಿ ಡಿ ಕೊಟ್ಟಿದ್ದಾರೆ 20 ಡಿಗ್ರಿ ಅಂತ, ಸಿಇ ಡಿ ಈಗ ತಾನೇ ಫೈಂಡ್ ಔಟ್ ಮಾಡಿದ್ವಿ 50 ಅಂತ, ಪ್ಲಸ್ ಆಂಗಲ್ ಡಿ ಗೊತ್ತಿಲ್ಲ ನಮ್ಗೆ, ಫೈಂಡ್ ಔಟ್ ಮಾಡಬೇಕು. ಸೊ ಈ ರೀತಿ ಬರೆಯೋಣ. ಈಗ ನೋಡಿ, 20 ಪ್ಲಸ್ 50 70 ಆಯ್ತು, ಪ್ಲಸ್ ಡಿ ಇಸ್ ಆಂಗಲ್ ಡಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಯ್ತು. ಈಗ ಆಂಗಲ್ ಡಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಈ 17 ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಮೈನಸ್ 70 ಡಿಗ್ರಿ. ಓಕೆ, ಈಗ ಆಂಗಲ್ ಡಿ ಇಸ್ ಈಕ್ವಲ್ಸ್ ಟು 180 ಮೈನಸ್ 70 ಮಾಡಿದ್ರೆ ಎಷ್ಟು ಉಳಿಯುತ್ತೆ, 110. ಹೌದಾ, ಈಗ ನೋಡಿ, ಆಂಗಲ್ ಎ ಇಸ್ ಈಕ್ವಲ್ಸ್ ಟು ಆಂಗಲ್ ಡಿ. ಇದಕ್ಕೆ ರೀಸನ್ ಬರಿಬೇಕು ಕಂಪಲ್ಸರಿ. ಆಂಗಲ್ಸ್ ಇನ್ ಸೇಮ್ ಸೆಗ್ಮೆಂಟ್ ಆರ್ ಈಕ್ವಲ್ ಅಲ್ವಾ. ಸೊ ನಾವೇನ್ ಹೇಳ್ಬೋದು, ಆಂಗಲ್ ಎ ಅಂದ್ರೆ ಆಂಗಲ್ ಬಿ ಎ ಸಿ ಇಸ್ ಈಕ್ವಲ್ಸ್ ಟು 110. ಆಂಗಲ್ ಎ ಅನ್ನೋದೊಂದೇ, ಆಂಗಲ್ ಬಿ ಎ ಸಿ ಅನ್ನೋದೊಂದು, ಇಲ್ಲಾಂದ್ರೆ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಬರೀರಿ. ಓಕೆ, ಇದನ್ನೇ ಅಲ್ವಾ ಫೈಂಡ್ ಔಟ್ ಮಾಡಕ್ ಹೇಳಿದ್ದು, ಆಂಗಲ್ ಬಿ ಎಸ್ ಫೈಂಡ್ ಆಂಗಲ್ ಬಿ ಎ ಸಿ ಅಂತ. ಸೊ ಇದನ್ನ ಫೈಂಡ್ ಔಟ್ ಮಾಡಿ. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ, 6 ಏನ್ ಕೊಟ್ಟಿದ್ದಾರೆ, ಎ ಬಿ ಸಿ ಡಿ is a cyclic quadrilateral whose diagonals intersect at a point E if angle DBC is equal to 70 degree, angle BAC is equal to 30 degree, find angle BCD ಅಂತ ಕೊಟ್ಟಿದ್ದಾರೆ. ಇನ್ನು ಕೊಟ್ಟಿದ್ದಾರೆ ಫರ್ದರ್ ನೋಡಿ, ಫರ್ದರ್ ಅಂತ ಇನ್ನು ಕ್ವಶನ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಫ್ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಫೈಂಡ್ ಆಂಗಲ್ ಇ ಸಿ ಡಿ ಅಂತ ಕೊಟ್ಟಿದ್ದಾರೆ. ನೋಡಿ, ಎ ಬಿ ಸಿ ಡಿ ಇಸ್ ಸೈಕ್ಲಿಕ್ ಕ್ವಾಡ್ರಿಲೇಟರಲ್ ಅಂತ ಕೊಟ್ಟಿದ್ದಾರೆ. ಸೈಕ್ಲಿಕ್ ಕ್ವಾಡ್ರಿಲೇಟರಲ್ ಇದೆ ಅಲ್ವಾ, 4 ವರ್ಟಿಸಸ್ ಸರ್ಕಲ್ ಸರ್ಕಂಫರೆನ್ಸ್ ಗೆ ಟಚ್ ಆಗಿದೆ. ಹೂಸ್ ಡಯಾಗ್ನಲ್ಸ್ ಇಂಟರ್ಸೆಕ್ಟ್ ಅಟ್ ಪಾಯಿಂಟ್ ಇ. ಇನ್ನು ಆಂಗಲ್ ಡಿ ಬಿ ಸಿ, ಈ ಆಂಗಲ್ 70 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇನ್ನು ಆಂಗಲ್ ಬಿ ಎ ಸಿ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಫೈಂಡ್ ಆಂಗಲ್ ಬಿ ಸಿ ಡಿ ಅಂದ್ರೆ ಈ ಆಂಗಲ್, ಈ ಆಂಗಲ್ ಅನ್ನು ಫೈಂಡ್ ಔಟ್ ಮಾಡಕ್ ಹೇಳಿದ್ರೆ. ಇನ್ನು ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ ಅಂದ್ರೆ ನೋಡಿ, ಮಾರ್ಕ್ ಮಾಡ್ತೀನಿ, ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಆಂಗಲ್ ಬಿ ಸಿ ಡಿ ಅಂದ್ರೆ ಇದು ಕಂಪ್ಲೀಟ್ ಆಂಗಲ್ ಫೈಂಡ್ ಔಟ್ ಮಾಡಕ್ಕೆ, ಸಾರಿ ಬಿ ಸಿ ಡಿ
ಓಕೆ, ಫೈಂಡ್ ಬಿ ಸಿ ಡಿ ಅಂತ ಹೇಳಿದ್ದಾರೆ. ಇನ್ನು ಫರ್ದರ್ ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ ಅಂತ ಕೊಟ್ಟಿದ್ದಾರೆ, ಮಾರ್ಕ್ ಮಾಡಿದೀನಿ. ಇನ್ನು ಫೈಂಡ್ ಆಂಗಲ್ ಇ ಸಿ ಡಿ ಅಂದ್ರೆ ಇಲ್ಲಿ ಚಿಕ್ಕ ಆಂಗಲ್ ಇದೆ ಅಲ್ವಾ, ಈ ಆಂಗಲ್ ಒಂದು ಕಂಪ್ಲೀಟ್ ಆಂಗಲ್, ಒಂದು ಇದ್ರಲ್ಲಿ ಚಿಕ್ಕ ಆಂಗಲ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಈಗ ನೋಡಿ, ಇದು ಬಿ ಸಿ ಕಾರ್ಡ್ ಇದೆ. ಈ ಕ್ವಾಡ್ರಿಲ್ಯಾಟ್ರಲ್ ನೋಡ್ಬೇಡಿ ನೀವು. ಈ ಕಾರ್ಡ್ಗೆ ಈ ಸೆಗ್ಮೆಂಟ್ ಇದೆ ಅಲ್ವಾ, ಆಂಗಲ್ಸ್ ಎಲ್ಲಿ ಫಾರ್ಮೇಶನ್ ಆಗಿದೆ, ಒಂದು ಆಂಗಲ್ ಎ, ಆಂಗಲ್ ಡಿ ಅಲ್ವಾ. ಕ್ವಾಡ್ರಿಲ್ಯಾಟ್ರಲ್ ನೋಡ್ದಂಗೆ ನೀವು ಬರೀ ಆಂಗಲ್ಸ್ ಒಂದು ನೋಡಿದ್ರೆ ನಮ್ಗೇನು ಓದಿದೀವಿ ನಾವು, ಆಂಗಲ್ಸ್ ಇನ್ ಸೇಮ್ ಸೆಗ್ಮೆಂಟ್ ಆರ್ ಈಕ್ವಲ್ ಅಂತ ಓದಿದೀವಲ್ವಾ. ಸೊ ನಾವು ಈ ಆಂಗಲ್ ಕೂಡ ಸೇಮ್ ಇರುತ್ತಲ್ವಾ, ಯಾಕೆ ಆಂಗಲ್ಸ್ ಇನ್ ಸೇಮ್ ಸೆಗ್ಮೆಂಟ್ ಇದು ಬಂದ್ಬಿಡತ್ತೆ ನಮಗೆ. ಓಕೆ, ಇದನ್ನು 30 ಡಿಗ್ರಿ ಆಯ್ತು. ಇನ್ನು ನಾವು ಈ ಟ್ರಯಾಂಗಲ್ ತಗೊಂಡ್ರೆ ಟ್ರಯಾಂಗಲ್ ಬಿ ಡಿ ಸಿ, ಈ 2 ಆಂಗಲ್ಸ್ ಗೊತ್ತಿರುತ್ತೆ. ಈ ಒಂದು ಆಂಗಲ್ ಫೈಂಡ್ ಔಟ್ ಮಾಡೋದು ಈಸಿ ಆಗುತ್ತೆ, ಯಾಕೆ ಆಂಗಲ್ ಸಮ್ ಪ್ರಾಪರ್ಟಿ ಯೂಸ್ ಮಾಡಿ. ಸೊ ಬರೆಯೋಣ, ಆಂಗಲ್ ಬಿ ಎ ಸಿ is equals to angle BDC. Reason ಬರಿಬೇಕು, angles in same segment are equal. So ನಾವೇನ್ ಹೇಳ್ಬೋದು, angle BDC is also 30 ಡಿಗ್ರಿ ಅಂತ ಅಲ್ವಾ. ಈಗ ನಾವು ಈ ಟ್ರಯಾಂಗಲ್ ತಗೋಣ, ಇನ್ ಟ್ರಯಾಂಗಲ್ ಬಿ ಡಿ ಸಿ ಆರ್ ಬಿ ಸಿ ಡಿ. ನೋಡಿ, ನಮ್ಗೆ ಇಲ್ಲಿ ಗೊತ್ತಾಯ್ತು ಇದು 30 ಡಿಗ್ರಿ ಅಂತ. ಸೊ ಎರಡು ಆಂಗಲ್ಸ್ ಗೊತ್ತಿದೆ, ಒಂದ್ ಆಂಗಲ್ ಫೈಂಡ್ ಔಟ್ ಮಾಡೋದು ಈಸಿ ಅಲ್ವಾ. ಸೊ ಅದನ್ನೇ ಬರೆಯೋಣ, ಆಂಗಲ್ ಸಿ ಬಿ ಡಿ ಪ್ಲಸ್ ಆಂಗಲ್ ಸಿ ಬಿ ಡಿ ಬರ್ದಿ, ಈಗ ಬಿ ಸಿ ಡಿ ಪ್ಲಸ್ ಇದನ್ನ ಲಾಸ್ಟಿಗೆ ಬರಿತೀನಿ, ಯಾಕಂದ್ರೆ ಇದನ್ನ ಫೈಂಡ್ ಔಟ್ ಮಾಡ್ಬೇಕಲ್ವಾ ನಾವು. ಆಂಗಲ್ ಬಿ ಡಿ ಸಿ ಪ್ಲಸ್ ಆಂಗಲ್ ಬಿ ಸಿ ಡಿ is equals to 180 degree. Reason, angle sum property in triangle. ಓಕೆ, ಈಗ ಆಂಗಲ್ ಸಿ ಬಿ ಡಿ ಎಷ್ಟಿದೆ, 70 ಇದೆ, ಪ್ಲಸ್ ಆಂಗಲ್ ಬಿ ಡಿ ಸಿ ಇಲ್ಲೇ ಫೈಂಡ್ ಔಟ್ ಮಾಡಿದ್ವಿ 30 ಡಿಗ್ರಿ ಅಂತ, ಪ್ಲಸ್ ಆಂಗಲ್ ಬಿ ಸಿ ಡಿ ಗೊತ್ತಿಲ್ಲ ನಮ್ಗೆ, ಫೈಂಡ್ ಔಟ್ ಮಾಡಬೇಕು, ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಈಗ ನೋಡಿ 70 ಪ್ಲಸ್ 30 100 ಆಯ್ತು, ಪ್ಲಸ್ ಆಂಗಲ್ ಬಿ ಸಿ ಡಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಯ್ತು. ಈಗ ಆಂಗಲ್ ಬಿ ಸಿ ಡಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಈ 100 ನ ಈಕ್ವಲ್ಸ್ ಈ ಕಡೆ ಕಳಿಸಿದ್ರೆ ಮೈನಸ್ ಆಗುತ್ತೆ. ಸೊ ಆಂಗಲ್ ಬಿ ಸಿ ಡಿ ಇಸ್ ಈಕ್ವಲ್ಸ್ ಟು 180 ಮೈನಸ್ 100 80 ಉಳಿತು. ಸೊ ಆಂಗಲ್ ಬಿ ಸಿ ಡಿ, ಇದನ್ನೆಲ್ವಾ ಫಸ್ಟ್ ಕ್ವಶನ್ ಕೇಳಿದ್ದವರು, ಫೈಂಡ್ ಆಂಗಲ್ ಬಿ ಸಿ ಡಿ ಅಂತ. ಸೊ ಇದು ಫಸ್ಟ್ ಕ್ವಶನ್ ಆಯ್ತು. ಈಗ ಸೆಕೆಂಡ್ ಕ್ವಶನ್ ಏನ್ ಕೇಳಿದ್ದಾರೆ, ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ ಅಂತ ಕೊಟ್ಟಿದ್ದಾರೆ. ಸೊ ಫೈಂಡ್ ಆಂಗಲ್ ಇ ಸಿ ಡಿ ಅಂತ ಕೇಳಿದ್ದಾರೆ. ಓಕೆ, ಅದನ್ನ ಫೈಂಡ್ ಔಟ್ ಮಾಡಿ ನೋಡಿ. ಇನ್ ಟ್ರಯಾಂಗಲ್ ಎ ಬಿ ಸಿ, ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ ಇದು ಕೊಟ್ಟಿದ್ದಾರೆ. ಸೊ ನಾವೇನ್ ಹೇಳ್ಬೋದು, ಆಂಗಲ್ ಎ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ ಅಂತ ಹೇಳ್ಬೋದಲ್ವ. ಈ ಟ್ರಯಾಂಗಲ್ ಅಷ್ಟೇ ಹೇಳ್ತಾ ಇದ್ದೀನಿ, ಆಂಗಲ್ ಸಿ ಅಂದ್ರೆ ಇದೆ ಆಂಗಲ್ ಬಿ ಸಿ ಎ. ಸೊ ಅದನ್ನೇ ಬರೆಯೋಣ, ಇನ್ ಟ್ರಯಾಂಗಲ್ ಎ ಬಿ ಸಿ, ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ, ಇದು ಅವ್ರು ಕೊಟ್ಟಿರೋದು. ಓಕೆ, ಈಗ ಬಿ ಆಂಗಲ್ ಬಿ ಸಿ ಎ, ಬಿ ಸಿ ಎ ಅಂದ್ರೆ ಈ ಆಂಗಲ್ ಮಾತ್ರ, ಈ ಆಂಗಲ್ ಈಕ್ವಲ್ ಇರುತ್ತಲ್ವಾ ಆಂಗಲ್ ಬಿ ಎ ಸಿ. ಯಾಕೆ, ರೀಸನ್
angles opposite to equal sides are equal. Equal sides of a triangle are equal. ಅಲ್ವಾ? ಸೊ ನಾವೇನ್ ಹೇಳ್ಬೋದು ನೋಡಿ, ಆಂಗಲ್ ಬಿ ಎ ಸಿ 30 ಡಿಗ್ರಿ ಇದೆ. ಸೊ ಇದನ್ನು 30 ಡಿಗ್ರಿನೇ ಇರುತ್ತಲ್ವಾ? ಸೊ ಅದನ್ನೇ ಬರೆಯೋಣ ನೋಡಿ. ಆಂಗಲ್ ಬಿ ಸಿ ಎ ಇಸ್ ಈಕ್ವಲ್ಸ್ ಟು ಬಿ ಎ ಸಿ 30 ಡಿಗ್ರಿ ಇದೆ. ಸೊ ಇದು ಬಂತು ನಮ್ಗೆ 30 ಡಿಗ್ರಿ ಅಂತ. ಈಗ ನೋಡಿ, ಕಂಪ್ಲೀಟ್ ನಾವು ಫೈಂಡ್ ಔಟ್ ಮಾಡಿದೀವಲ್ವಾ, ಆಂಗಲ್ ಬಿ ಸಿ ಡಿ ಕಂಪ್ಲೀಟ್ ಎಷ್ಟಿದೆ? 80 ಡಿಗ್ರಿ ಬಂತು ಇಲ್ಲಿ ನಮ್ಗೆ. ಕಂಪ್ಲೀಟ್ 80 ಡಿಗ್ರಿ ಬಂದಿದೆ ಅಲ್ವಾ, ಅದರಲ್ಲಿ 30 ಮೈನಸ್ ಮಾಡಿದ್ರೆ ನಮ್ಗೆ ಉಳಿದಿದ್ದು ಆಂಗಲ್ ಇ ಸಿ ಡಿ ಆಗುತ್ತೆ. ಸೊ ಅದನ್ನೇ ಬರೆಯೋಣ ನೋಡಿ. ಆಂಗಲ್ ಬಿ ಸಿ ಎ ಪ್ಲಸ್ ಆಂಗಲ್ ಇ ಸಿ ಡಿ ಇಸ್ ಈಕ್ವಲ್ಸ್ ಟು ಆಂಗಲ್ ಬಿ ಸಿ ಡಿ ಅಲ್ವಾ? ನೋಡಿ, ಆಂಗಲ್ ಬಿ ಸಿ ಎ ಪ್ಲಸ್ ಆಂಗಲ್ ಇ ಸಿ ಡಿ ಅಂದ್ರೆ ಕಂಪ್ಲೀಟ್ ಆಂಗಲ್. ಕಂಪ್ಲೀಟ್ ಆಂಗಲ್ ಬರೆಯೋದಕ್ಕೆ ನಾವೇನ್ ಬರ್ತೀವಿ? ಆಂಗಲ್ ಬಿ ಸಿ ಡಿ ಅಂತ ಬರ್ದಿದ್ದೀನಿ. ಓಕೆ, ಬಿ ಸಿ ಎ ಎಷ್ಟು ಬಂತು ನಮ್ಗೆ? 30 ಬಂತು. ಇ ಸಿ ಡಿ ನಮ್ಗೆ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡ್ಬೇಕು. ಆಂಗಲ್ ಬಿ ಸಿ ಡಿ ಎಷ್ಟು ಬಂತು? ಇಲ್ಲಿ 80 ಬಂತು. ಈಗ ಇಲ್ಲಿ ಬರಿತೀನಿ. ಆಂಗಲ್ ಇ ಸಿ ಡಿ ಇಸ್ ಈಕ್ವಲ್ಸ್ ಟು ನೋಡಿ 80 ಡಿಗ್ರಿ. ಈ 30 ಡಿ ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಮೈನಸ್ ಆಯ್ತು. therefore angle ECD is equals to 80 minus 30 50 ಡಿಗ್ರಿ. ಇದನ್ನೇ ಅಲ್ವಾ ಅವ್ರು ಫೈಂಡ್ ಔಟ್ ಮಾಡಕ್ ಹೇಳಿದ್ದು ನೋಡಿ. ಫೈಂಡ್ ಆಂಗಲ್ ಇ ಸಿ ಡಿ ಆಂಗಲ್ ಫೈಂಡ್ ಔಟ್ ಮಾಡಿದ್ವಿ. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ನೋಡಿ, 7th ಒನ್ ಏನ್ ಕೊಟ್ಟಿದ್ದಾರೆ? ಇಫ್ ಡಯಾಗ್ನಲ್ಸ್ ಆಫ್ ಎ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಆರ್ ಡಯಾಮೀಟರ್ಸ್ ಆಫ್ ದ ಸರ್ಕಲ್ ಥ್ರೂ ದ ವರ್ಟಿಸಸ್ ಆಫ್ ದ ಕ್ವಾಡ್ರಿಲ್ಯಾಟರಲ್ ಪ್ರೂವ್ ದಟ್ ಇಟ್ ಇಸ್ ಎ ರೆಕ್ಟಾಂಗಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ, ಇವು ಏನಿದಾವಲ್ಲ ಎ ಸಿ ಅಂಡ್ ಬಿ ಡಿ ಆರ್ ಡಯಾಮೀಟರ್ಸ್ ಆಫ್ ದ ಸರ್ಕಲ್ ಅಂತ ಕೊಟ್ಟಿದ್ದಾರೆ. ಇದು ಎ ಬಿ ಸಿ ಡಿ, ಇದು ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್. ಓಕೆ, ಸೊ ಅದನ್ನೇ ಬರೆಯೋಣ. ಗಿವನ್ ಬರ್ಕೊಳ್ತೀನಿ. ಎ ಬಿ ಸಿ ಡಿ ಈಸ್ ಎ cyclic quadrilateral and AC and BD are diameters. ಅಲ್ವಾ? ಸೊ ನಮ್ಗೆ ಏನ್ ಪ್ರೂವ್ ಮಾಡಕ್ ಹೇಳಿದ್ದಾರೆ? ಎ ಬಿ ಸಿ ಡಿ ಈಸ್ ಎ ರೆಕ್ಟಾಂಗಲ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಇದು ತುಂಬಾ ಈಸಿ. ನೋಡಿ, ಈಗ ಯಾವುದೇ ಸರ್ಕಲ್ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಇದು ಎ ಸಿ ಇದೆ. ಎ ಸಿ ಡಯಾಮೀಟರ್ ಅಂತ ಕೊಟ್ಟಿದಾರಲ್ವಾ, ಡಯಾಮೀಟರ್ ಆಯ್ತು. ಈಗ ಡಯಾಮೀಟರ್ ಆದ್ರೆ ಇಲ್ಲಿ ಒಂದು ಸೆಮಿ ಸರ್ಕಲ್, ಇಲ್ಲಿ ಒಂದು ಸೆಮಿ ಸರ್ಕಲ್ ಆಯ್ತಲ್ವಾ? ಸೊ ಸೆಮಿ ಸರ್ಕಲ್ ಅಲ್ಲಿ ಆಂಗಲ್ ಯಾವುದೇ ಆಗ್ಲಿ ಸಬ್ಟೆಂಡ್ ಆದ್ರೆ ನೋಡಿ, ಇದೇನಾಗಿರುತ್ತೆ? ರೈಟ್ ಆಂಗಲ್ ಆಗಿರುತ್ತೆ. ಇದನ್ನು ಓದಿದೀವಲ್ವಾ ನಾವು, ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೀನಿ. ನೋಡಿ, ಈ ಕಡೆ ಫಾರ್ಮೇಶನ್ ಆದ್ರೂ ರೈಟ್ ಆಂಗಲ್ ಆಗತ್ತೆ. ಯಾಕೆ? ಇದು ಸೆಮಿ ಸರ್ಕಲ್ ಅಲ್ಲಿ ಕರೆಕ್ಟ್ ಡಯಾಮೀಟರ್ ಅಂತ ಕೊಟ್ಟಿದ್ದಾರಲ್ವಾ? ಸೊ ಸೆಮಿ ಸರ್ಕಲ್ ಅಲ್ಲಿ ಆಗೋ ಆಂಗಲ್ಸ್ ಎಲ್ಲ ರೈಟ್ ಆಂಗಲ್ಸ್ ಇರ್ತವೆ. ಸೊ ಅದನ್ನೇ ನಾವು ಬರೆಯೋಣ ನೋಡಿ. ಎ ಸಿ ಈಸ್ ಎ ಡಯಾಮೀಟರ್. ಎ ಸಿ ಡಯಾಮೀಟರ್ ಅಂತ ತಗೊಂಡ್ರೆ ಇಲ್ಲಿ ಏನಾಯ್ತು? ಆಂಗಲ್ ಡಿ ಇದೆ, ಇಲ್ಲಿ ಆಂಗಲ್ ಬಿ ಇದೆ. ಸೊ ಅದನ್ನೇ ಬರೆಯೋಣ. ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಅದೇ ರೀತಿ ಆಂಗಲ್ ಡಿ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ರೀಸನ್ ಎರಡಕ್ಕೂ ಸೇಮ್ ಬರೆಯೋಣ. ಆಂಗಲ್ಸ್ ಇನ್ ಸೆಮಿ ಸರ್ಕಲ್ ಆರ್ 90 ಡಿಗ್ರಿ. ಓಕೆ, ಈಗ
ನೋಡಿ ಅದೇ ರೀತಿ ಇದು ಸರ್ಕಲ್ ಅಂತ ಇಟ್ಕೊಳ್ಳಿ, ಇದು ಬಿ ಡಿ, ಇದು ಬಿ ಡಿ ಅಂತ ಇಟ್ಕೊಳ್ಳಿ ಡಯಾಮೀಟರ್. ಸೊ ಇದು ಬಿ ಡಿ ಡಯಾಮೀಟರ್ ಆದ್ರೆ ಇಲ್ಲಿ ಯಾವ ಆಂಗಲ್ ಇದೆ? ಆಂಗಲ್ ಎ ಇದೆ. ಇಲ್ಲಿ ಆಂಗಲ್ ಸಿ ಇದೆ. ಸೊ ನಾವೇನ್ ಹೇಳ್ಬೋದು, ಇಲ್ಲಿನೂ 90 ಡಿಗ್ರಿ ಆಗುತ್ತಲ್ವಾ? ಸೊ ಆಂಗಲ್ ಎ ನು 90 ಡಿಗ್ರಿ ಆಯ್ತು, ಆಂಗಲ್ ಸಿ ನು 90 ಡಿಗ್ರಿ ಆಯ್ತು. ಸೊ ಅದನ್ನೇ ಬರೆಯೋಣ. ಬಿ ಡಿ ಈಸ್ ಎ ಡಯಾಮೀಟರ್. ಬಿ ಡಿ ಡಯಾಮೀಟರ್ ಆದ್ರೆ ಆಂಗಲ್ ಎ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಅದೇ ರೀತಿ ಆಂಗಲ್ ಸಿ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಇಲ್ಲಿನೂ ಸೇಮ್ ಬರಿಬೇಕು. ರೀಸನ್, ಆಂಗಲ್ಸ್ ಇನ್ ಸೆಮಿ ಸರ್ಕಲ್ ಆರ್ ಆಫ್ 90 ಡಿಗ್ರಿ. ಆಯ್ತಲ್ವಾ? ಎಲ್ಲ ಆಂಗಲ್ಸ್ 90 ಡಿಗ್ರಿ ಆಯ್ತು. ಎಲ್ಲ ಆಂಗಲ್ಸ್ 90 ಡಿಗ್ರಿ ಆದ್ರೆ ರೆಕ್ಟಾಂಗಲ್ ಅಲ್ವಾ? ಸೊ ಅದನ್ನೇ ನಾವು ಬರೆಯೋಣ. ಆಂಗಲ್ ಎ ಇಸ್ ಈಕ್ವಲ್ಸ್ ಟು ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ ಇಸ್ ಈಕ್ವಲ್ಸ್ ಟು ಆಂಗಲ್ ಡಿ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ನೋಡಿ ಎಲ್ಲ ಆಂಗಲ್ಸ್ 90 ಡಿಗ್ರಿ ಆಯ್ತು. ದೇರ್ ಫಾರ್ ಎ ಬಿ ಸಿ ಡಿ ಈಸ್ ಎ ರೆಕ್ಟಾಂಗಲ್. ರೆಕ್ಟಾಂಗಲ್ ಪ್ರಾಪರ್ಟಿ, ಆಲ್ ಆಂಗಲ್ಸ್ ಆರ್ 90 ಡಿಗ್ರಿ ಅಂತ ತೋರಿಸ್ಬಿಟ್ರೆ ನಾವು ರೆಕ್ಟಾಂಗಲ್ ಅಂತ ಪ್ರೂವ್ ಮಾಡ್ದಂಗೆ. ಸೊ ಬರೆಯೋಣ, ಹೆನ್ಸ್ ಪ್ರೂವ್ಡ್. ಪ್ರೂವ್ ಮಾಡಿ ಅಂತ ಹೇಳಿದಾರಲ್ವಾ, ಇದನ್ನೆಲ್ವಾ ಪ್ರೂವ್ ಮಾಡಕ್ ಹೇಳಿದ್ದು, ಪ್ರೂವ್ ಮಾಡಿದ್ವಿ. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ 8th ಒನ್ ಏನ್ ಕೊಟ್ಟಿದ್ದಾರೆ, ಇಫ್ ದ ನಾನ್ ಪ್ಯಾರಲಲ್ ಸೈಡ್ಸ್ ಆಫ್ ಎ ಟ್ರೆಪೀಸಿಯಂ ಆರ್ ಈಕ್ವಲ್ ಪ್ರೂವ್ ದಟ್ ಇಟ್ ಈಸ್ ಎ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಒಂದು ಟ್ರೆಪೀಸಿಯಂ ಇದೆ, ಇದು ನಾನ್ ಪ್ಯಾರಲಲ್ ಸೈಡ್ಸ್ ಅಂದ್ರೆ ನೋಡಿ ಇದು ಎ ಡಿ ಇಸ್ ಪ್ಯಾರಲಲ್ ಟು ಬಿ ಸಿ ಅಲ್ವಾ? ನಾನ್ ಪ್ಯಾರಲಲ್ ಸೈಡ್ಸ್ ಅಂದ್ರೆ ಎ ಬಿ ಅಂಡ್ ಸಿ ಡಿ ನಾನ್ ಪ್ಯಾರಲಲ್ ಸೈಡ್ಸ್ ಇದಾವೆ. ಸೊ ಅವು ಈಕ್ವಲ್ ಇದಾವಂತ ಕೊಟ್ಟಿದ್ದಾರೆ. ಸೊ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ, ಈಕ್ವಲ್ ಇದಾವಂತ ಕೊಟ್ಟಿದ್ದಾರೆ. ಈಗ ನಮ್ಗೆ ಏನ್ ಪ್ರೂವ್ ಮಾಡಕ್ ಹೇಳಿದ್ರೆ, ಇದು ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು, ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿ ಇ ಅಂತ ನೇಮ್ ಮಾಡೋಣ. ಕನ್ಸ್ಟ್ರಕ್ಷನ್ ಮಾಡಿದ್ದು ಬರಿಬೇಕು. ಸೊ ಕನ್ಸ್ಟ್ರಕ್ಷನ್ ಡ್ರಾ ಡಿಇ ಪ್ಯಾರಲಲ್ ಟು ಎ ಬಿ. ಸೊ ನಾವು ಎ ಬಿ ಪ್ಯಾರಲಲ್ ಆಗಿ ಡಿಇ ನ ಡ್ರಾ ಮಾಡಿದ್ವಿ. ಓಕೆ, ಈಗ ನೋಡಿ ಎ ಡಿ ಇಸ್ ಪ್ಯಾರಲಲ್ ಟು ಬಿ ಸಿ ಅಂದ್ರೆ ಏನು, ಬಿಇ ಅಂದ್ರೆ ಇದೇ ಲೈನ್ ಮೇಲೆ ಇದೆ ಅಲ್ವಾ? ಸೊ ಅದನ್ನೇ ಬರೆಯೋಣ. ಎ ಡಿ ಈಸ್ ಪ್ಯಾರಲಲ್ ಟು ಬಿಇ. ಓಕೆ, ಹೆಂಗೆ ಅಂತಂದ್ರೆ ಬೈ ಫಿಗರ್ ಅವರು ಕೊಟ್ಟಿದ್ದಾರೆ, ಗಿವನ್ ಅಂತ ಕೂಡ ಬರಿಬಹುದು. ನೋಡಿ ಎ ಬಿ ಈಸ್ ಪ್ಯಾರಲಲ್ ಟು ಡಿಇ. ಈಗ ಬೈ ಕನ್ಸ್ಟ್ರಕ್ಷನ್ ನಾವೇ ಈಗ ಮಾಡಿದ್ವಲ್ವಾ? ಸೊ ಅದನ್ನ ಬರೆಯೋಣ. ಎ ಬಿ ಈಸ್ ಪ್ಯಾರಲಲ್ ಟು ಡಿಇ ಬೈ ಕನ್ಸ್ಟ್ರಕ್ಷನ್. ನೋಡಿ ಇಲ್ಲಿ ಎ ಡಿ ಇಸ್ ಪ್ಯಾರಲಲ್ ಟು ಬಿಇ ಇದೆ, ಎ ಬಿ ಇಸ್ ಪ್ಯಾರಲಲ್ ಟು ಡಿಇ ಇದೆ. ಅಂದ್ರೆ ಏನಾಯ್ತು, ಇದು ಎ ಬಿ ಇ ಡಿ ಇಸ್ ಎ ಪ್ಯಾರಲೋಗ್ರಾಮ್ ಆಯ್ತು. ಒಂದು ಪ್ಯಾರಲೋಗ್ರಾಮ್ಗೆ ಟೂ ಪೇರ್ಸ್ ಆಫ್ ಅಪೋಸಿಟ್ ಸೈಡ್ಸ್ ಪ್ಯಾರಲಲ್ ಇದ್ರೆ ಪ್ಯಾರಲೋಗ್ರಾಮ್ ಆಗತ್ತೆ. ದೇರ್ ಫಾರ್ ಎ ಬಿ ಇ ಡಿ ಈಸ್ ಎ ಪ್ಯಾರಲೋಗ್ರಾಮ್ ಅಂತ ಆಯ್ತು. ನೋಡಿ ಎ ಬಿ ಇಸ್ ಈಕ್ವಲ್ಸ್ ಟು ಡಿ ಇದೆ ಅಲ್ವಾ? ಯಾಕೆ? ಅಪೋಸಿಟ್ ಸೈಡ್ಸ್ ಆಫ್ ಪ್ಯಾರಲೋಗ್ರಾಮ್. ಸೊ ಅದನ್ನೇ ಬರೆಯೋಣ. ಎ ಬಿ ಇಸ್ ಈಕ್ವಲ್ಸ್ ಟು ಡಿಇ. ರೀಸನ್, ಅಪೋಸಿಟ್ ಸೈಡ್ಸ್ ಆಫ್ ಪ್ಯಾರಲೋಗ್ರಾಮ್. ಆಯ್ತಾ? ಈಗ ನೋಡಿ ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ ಗಿವನ್ ಇದೆ. ಡಿ ಸಿ ಆರ್ ಸಿ ಡಿ ಇದು ಗಿವನ್ ಇದೆ.
ಆಯ್ತಾ. ಈಗ ನೋಡಿ, ಲೆಫ್ಟ್ ಸೈಡ್ ಎ ಬಿ ಇಸ್ ಇಕ್ವಲ್ಸ್ ಟು ಡಿ ಇದೆ, ಇಲ್ಲಿ ಎ ಬಿ ಇಸ್ ಇಕ್ವಲ್ಸ್ ಟು ಡಿ ಸಿ ಇದೆ. ಅಂದ್ರೆ ಲೆಫ್ಟ್ ಸೈಡ್ ಈಕ್ವಲ್ ಇದ್ರೆ ರೈಟ್ ಸೈಡ್ ಕೂಡ ಈಕ್ವಲ್ ಆಗ್ತಾವಲ್ವಾ. ಸೊ ನಾವೇನ್ ಹೇಳ್ಬೋದು, ದೇರ್ ಫೋರ್ ಡಿ ಇ ಇಸ್ ಈಕ್ವಲ್ಸ್ ಟು ಡಿ ಸಿ. ಅಂದ್ರೆ ಈ ಡಿ ಇ ಏನಿದೆಯಲ್ಲ ಡಿ ಸಿ ಗೆ ಈಕ್ವಲ್ ಆಯ್ತು. ಓಕೆ, ಇದನ್ನು ಇದೇ ರೀತಿ ಮಾರ್ಕ್ ಮಾಡಿದ್ದೀನಿ. ಈಗ ನೋಡಿ, ಈ ಟ್ರಯಾಂಗಲ್ ತಗೋಬಹುದಲ್ವಾ ನಾವು, ಟ್ರಯಾಂಗಲ್ ಡಿ ಇ ಸಿ. ಓಕೆ, ಇನ್ ಟ್ರಯಾಂಗಲ್ ಡಿ ಇ ಸಿ ಈ ಟೂ ಸೈಡ್ಸ್ ಈಕ್ವಲ್ ಅಂತ ಆಯ್ತು. ಈ ಟೂ ಸೈಡ್ಸ್ ಈಕ್ವಲ್ ಆದ್ರೆ ಈ ಆಂಗಲ್ ಈಕ್ವಲ್ ಇರ್ತಾವಲ್ವಾ. ಸೊ ಅದನ್ನೇ ಬರೆಯೋಣ, ನಾವು ನೇಮ್ ಮಾಡೋಣ. ನೋಡಿ, ಆಂಗಲ್ 1 ಅಂತ ನೇಮ್ ಮಾಡ್ತೀನಿ, ಇಲ್ಲಿ ಆಂಗಲ್ 2 ಅಂತ ನೇಮ್ ಮಾಡ್ತೀನಿ. ಸೊ ಏನಂತ ಹೇಳ್ಬೋದು ನಾವು, ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2 ಅಂತ. ರೀಸನ್, ಅಪೋಸಿಟ್ angles opposite to equal sides are equal ಅಲ್ವಾ. ಈಗ ನೋಡಿ, ಈ ಆಂಗಲ್ ಈಕ್ವಲ್ ಇರುತ್ತಲ್ವಾ, ಯಾಕೆ, ಅಪೋಸಿಟ್ ಆಂಗಲ್ಸ್ ಆಫ್ ಪ್ಯಾರಲೆಲೋಗ್ರಾಮ್ ಆರ್ ಈಕ್ವಲ್ ಅಂತ. ಸೊ ಇದಕ್ಕೆ ನೇಮ್ ಮಾಡ್ತೀನಿ ಆಂಗಲ್ 3 ಅಂತ, ಇದಕ್ಕೆ ಆಂಗಲ್ 4 ಅಂತ. ಸೊ ಏನಂತ ಬರಿಬಹುದು ನಾವು, ಆಂಗಲ್ 3 ಇಸ್ ಈಕ್ವಲ್ಸ್ ಟು ಆಂಗಲ್ 4 ಆಗುತ್ತಲ್ವಾ, ಅದನ್ನೇ ಬರೆಯೋಣ. ಆಂಗಲ್ 3 is equals to angle 4. Reason, opposite angles of parallelogram are equal ಅಂತ ಬರೆದ್ರು ನಡೆಯುತ್ತೆ. ಓಕೆ, ಆಂಗಲ್ 1 ಪ್ಲಸ್ ಆಂಗಲ್ 4 ಏನಾಗುತ್ತೆ, ಲೀನಿಯರ್ ಪೇರ್ ಆಗುತ್ತಲ್ವಾ. ಸೊ ಅದನ್ನೇ ಬರೆಯೋಣ. ನೋಡಿ, ಆಂಗಲ್ 1 ಪ್ಲಸ್ ಆಂಗಲ್ 4. ನೋಡಿ, ಈ ಆಂಗಲ್ ಏನಾಯ್ತು, ಲೀನಿಯರ್ ಪೇರ್. ರೀಸನ್ ಬರೆಯೋಣ, ಲೀನಿಯರ್ ಪೇರ್. ಓಕೆ, ಈಗ ಸ್ವಲ್ಪ ಇಲ್ಲಿ ಡ್ರಾ ಮಾಡ್ತೀನಿ, ಪ್ಲೇಸ್ ಇಲ್ವಲ್ಲ. ಈಗ ನೋಡಿ, ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2 ಇದೆಯಲ್ಲ, ನಾನು ಇಲ್ಲಿ ಆಂಗಲ್ 1 ಬದಲು 2 ಬರೆದ್ರೆ ನಡೆಯುತ್ತಲ್ವಾ. ಆಂಗಲ್ 1 ಪ್ಲಸ್ ಆಂಗಲ್ 4 ಇಸ್ ಈಕ್ವಲ್ಸ್ ಟು 180 ಇದೆ. ಸೊ ನಾನು 1 ಬರೆಯುವುದು 2 ಬರೀತೀನಿ, ಯಾಕೆ, ಎರಡು ಈಕ್ವಲ್ ಇದ್ದಾರೆ. ಸೊ ಆಂಗಲ್ 2 ಅಂತ ಬರೆದೆ. ಇಲ್ಲಿ ಆಂಗಲ್ 4 ಅಂತ ಇದೆ, ಆಂಗಲ್ 3 ಇಸ್ ಈಕ್ವಲ್ಸ್ ಟು ಆಂಗಲ್ 4 ಇದೆ ಅಲ್ವಾ. ಸೊ ಆಂಗಲ್ 4 ಬರೆಯಬಹುದು, ಆಂಗಲ್ 3 ಬರೀಬಹುದಲ್ವಾ ನಾನು. ಸೊ ಅದೇ ರೀತಿ ಆಂಗಲ್ 3 ಬರ್ದೆ. ಕನ್ಫ್ಯೂಸ್ ಆಗಬೇಡಿ. ನೋಡಿ, ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2 ಇದೆ. ಸೊ 1 ಬರೆಯೋ ಬದಲು ನಾನು 2 ಬರ್ದೆ. ಇಲ್ಲಿ ಆಂಗಲ್ 3 ಇಸ್ ಈಕ್ವಲ್ಸ್ ಟು ಆಂಗಲ್ 4 ಇದೆ ಅಲ್ವಾ. ಸೊ 4 ಬರೆಯೋ ಬದಲು 3 ಬರ್ದಿದ್ದೀನಿ. ಎರಡು ಈಕ್ವಲ್ ಇದಾವಲ್ಲ, ಸೊ ಅದಕ್ಕೆ ಇಸ್ ಈಕ್ವಲ್ಸ್ ಟು ಆಸ್ ಯೂಶುವಲ್ 180 ಡಿಗ್ರಿ. ನೋಡಿ, ಆಂಗಲ್ 2 ಪ್ಲಸ್ ಆಂಗಲ್ 3 ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಯ್ತು. ಅಂದ್ರೆ ಇಲ್ಲಿ ಇದೇನಿದೆ, ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ ಟ್ರೆಪೆಜಿಯಂ ಅಂತ ಕೊಟ್ಟಿದ್ದಾರೆ. ಆಂಗಲ್ 2 ಪ್ಲಸ್ ಆಂಗಲ್ 3 ಏನಾಗುತ್ತೆ, ಅದು ಅಪೋಸಿಟ್ ಆಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಅಲ್ವಾ. ಅಪೋಸಿಟ್ ಆಂಗಲ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ ಸಮ್ 180 ಇದ್ರೆ ದೆನ್ ಇಟ್ ಇಸ್ ಸೆಟ್ ಟು ಬಿ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಓದಿದೀವಲ್ಲ. ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಪ್ರಾಪರ್ಟಿ ಅದು. ಸೊ ನಾವೇನಂತ ಹೇಳ್ಬೋದು, ಆಂಗಲ್ ಸಿ, ಆಂಗಲ್ 2 ಬದಲು ಆಂಗಲ್ ಸಿ ಅಂತ ಬರ್ದಿದ್ದೀವಿ, ಪ್ಲಸ್ ಆಂಗಲ್ 3 ಅಂದ್ರೆ ಆಂಗಲ್ ಎ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಯ್ತು. ಸೊ ಏನಂತ ಬರೆಯುವುದು, ಸಮ್ ಆಫ್ opposite angles is 180 degree. 180 ಡಿಗ್ರಿ ಆದ್ರೆ ನಾವೇನಂತ ಹೇಳ್ಬೋದು, therefore ಎ ಬಿ ಸಿ ಡಿ is a cyclic quadrilateral ಅಂತ ಹೇಳ್ಬೋದಲ್ವಾ. ಇದನ್ನೇ ಅಲ್ವಾ ಅವ್ರು ಪ್ರೂವ್ ಮಾಡಕ್ ಹೇಳಿದ್ದು, ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತ ಮಾಡಿದ್ವಿ. ಸೊ ಬರೆಯೋಣ, ಹೆನ್ಸ್ proved. ಓಕೆ, ಈಗ ನೆಕ್ಸ್ಟ್ 9th ಕ್ವಶನ್ ಮಾಡೋಣ. ನೋಡಿ, 9th ಕ್ವಶನ್ ಏನ್ ಕೊಟ್ಟಿದ್ದಾರೆ, 2 circles intersect at 2 points B and C through B. 2 line segments ABD and PBQ are drawn to intersect the circles at AD and PQ respectively. Prove that angle ACP is equals to angle QCD ಅಂತ ಕೊಟ್ಟಿದ್ದಾರೆ.
ನೋಡಿ, ಈ ಫಿಗರ್ ನೋಡಿದ್ರೇನೆ ಒಂಥರ ಕಾಂಪ್ಲಿಕೇಟೆಡ್ ಇದೆ ಅನ್ಸುತ್ತೆ, ಆದ್ರೆ ಈಸಿ ಇದೆ, ಅಷ್ಟು ಕಾಂಪ್ಲಿಕೇಟೆಡ್ ಏನಿಲ್ಲ. ನೋಡಿ, ಟೂ ಸರ್ಕಲ್ಸ್ ಇಂಟರ್ಸೆಕ್ಟ್ ಅಟ್ ಬಿ ಅಂಡ್ ಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಥ್ರೂ ಬಿ ಲೈನ್, ಟೂ ಲೈನ್ ಸೆಗ್ಮೆಂಟ್ಸ್ ಎ ಬಿ ಡಿ ಅಂಡ್ ಪಿ ಬಿ ಕ್ಯೂ. ಇಲ್ಲಿ ಕ್ಯೂ ಅಂತ ನೇಮ್ ಮಾಡಿದೀನಿ ನೋಡ್ರಿ. ಈ ಪಾಯಿಂಟ್ಗೆ ಈ ಲೈನ್ಸ್ ಡ್ರಾನ್ ಮಾಡಿದ್ದಾರೆ ಟು ಇಂಟರ್ಸೆಕ್ಟ್ ಅಟ್ ಎ ಡಿ ಅಂಡ್ ಪಿ ಕ್ಯೂ ರೆಸ್ಪೆಕ್ಟಿವ್ಲಿ. ಪ್ರೂವ್ ದಟ್ ಆಂಗಲ್ ಎ ಸಿ ಪಿ, ನೋಡಿ, ಈ ಆಂಗಲ್ ಇಸ್ ಈಕ್ವಲ್ಸ್ ಟು ಆಂಗಲ್ ಕ್ಯೂ ಸಿ ಡಿ, ಅಂದ್ರೆ ಈ ಆಂಗಲ್ ಈಕ್ವಲ್ ಇದೆ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದನ್ನ ಪ್ರೂವ್ ಮಾಡೋದಕ್ಕೆ ನಾವು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಾಗತ್ತೆ. ಏನು ಅಂದ್ರೆ ಜಾಯಿನ್ ಮಾಡ್ಕೋಬೇಕು, ಜಾಯಿನ್ ಎ ಪಿ. ಓಕೆ, ಈ ರೀತಿ. ಇನ್ನು ಇಲ್ಲಿ ಡಿ ಕ್ಯೂ ಕೂಡ ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಜಾಯಿನ್ ಮಾಡ್ಕೊಂಡ್ವಿ. ಇದು ಒಂದು ಕಾರ್ಡ್ ಆಯ್ತಲ್ವಾ. ಈಗ ಎ ಪಿ ಒಂದು ಕಾರ್ಡ್ ಆಯ್ತು ಈ ಸರ್ಕಲ್ಗೆ ಡಿ ಕ್ಯೂ ಒಂದು ಕಾರ್ಡ್ ಆಯ್ತು ಅಲ್ವಾ. ನಾವು ಜಾಯಿನ್ ಮಾಡ್ಕೊಳ್ಳೋದಕ್ಕೆ ಒಂದು ಕಾರ್ಡ್ ಆಯ್ತು. ಈಗ ನೋಡಿ, ಎ ಪಿ ಕಾರ್ಡ್ ಅನ್ಕೊಂಡ್ರೆ ಈ ಸರ್ಕಲ್ ಅಲ್ಲಿ ಆಂಗಲ್ ಫಾರ್ಮೇಶನ್ ಎಲ್ಲೆಲ್ಲಿ ಆಗ್ತಾ ಇದಾವೆ? ಇಲ್ಲಿ ಒಂದು ಆಂಗಲ್ ಆಗ್ತಾ ಇದೆ, ಇಲ್ಲಿ ಒಂದು ಆಂಗಲ್ ಆಗ್ತಾ ಇದೆ ಅಲ್ವಾ. ನೋಡಿ, ಇನ್ ದ ಸೇಮ್ ಸೆಗ್ಮೆಂಟ್, ಈ ಸೆಗ್ಮೆಂಟ್ ಅಲ್ಲಿ ಇಲ್ಲಿ ಒಂದು ಆಂಗಲ್, ಈ ಒಂದು ಆಂಗಲ್ ಆಗ್ತಾ ಇದೆ. ಸೊ ಅದನ್ನ ಬರೀಬಹುದು. ಓಕೆ, ಆಂಗಲ್ ಎ ಸಿ ಪಿ is equals to angle ABP. Reason, angles in same segment are equal. ಅಲ್ವಾ, ಓದಿದೀವಲ್ವಾ ನಾವು. ಅದೇ ರೀತಿ ಇದು ಡಿ ಕ್ಯೂ ಕೂಡ ಒಂದು ಕಾರ್ಡ್ ಆಯ್ತಲ್ವಾ ಈ ಸರ್ಕಲ್ಗೆ. ಸೊ ಇಲ್ಲಿ ಇದು ಒಂದು ಕಾರ್ಡ್ ಆದ್ರೆ ಇಲ್ಲಿ ಯಾವ್ಯಾವ ಆಂಗಲ್ಸ್ ಫಾರ್ಮೇಶನ್ ಆಗ್ತದೆ ಈ ಸೆಗ್ಮೆಂಟ್ ಅಲ್ಲಿ? ನೋಡಿ, ಒಂದು ಕ್ಯೂ ಸಿ ಡಿ, ಈ ಒಂದು ಆಂಗಲ್, ಇನ್ನೊಂದು ಕ್ಯೂ ಬಿ ಡಿ, ಈ ಆಂಗಲ್ ಅಲ್ವಾ. ನೋಡಿ, ಈ ಒಂದು ಸೆಗ್ಮೆಂಟ್ ಅಲ್ಲಿ ಟೂ ಆಂಗಲ್ಸ್ ಫಾರ್ಮೇಶನ್ ಆಗಿದೆ. ಸೊ ಅವು ಎರಡು ಈಕ್ವಲ್ ಇರ್ತಾವಲ್ವಾ, ಆಂಗಲ್ಸ್ ಇನ್ ಸೇಮ್ ಸೆಗ್ಮೆಂಟ್. ಸೊ ಅದನ್ನು ಬರೆಯೋಣ. ಆಂಗಲ್ ಕ್ಯೂ ಸಿ ಡಿ is equals to angle QBD. Reason, same reason ಬರೀರಿ. ಓಕೆ, angles in same segment. ಓಕೆ, ಈಗ ನೋಡಿ, ಈ ಒಂದು ಆಂಗಲ್ ಇದೆ ಅಲ್ವಾ, ಆಂಗಲ್ ಎ ಬಿ ಪಿ, ಇನ್ನೊಂದು ಆಂಗಲ್ ಕ್ಯೂ ಬಿ ಡಿ. ಈ ಆಂಗಲ್ ಏನಾಗ್ತಾ ಇದೆ ನೋಡಿ, ಟೂ ಲೈನ್ಸ್ ಇಂಟರ್ಸೆಕ್ಟ್ ಆದ್ರೆ ಇವೆರಡು ಏನ್ ಆಂಗಲ್ಸ್ ಆಗ್ತವೆ? ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಆಗ್ತವೆ. ಸೊ ಇವೆರಡು ಆಂಗಲ್ಸ್ ಈಕ್ವಲ್ ಇದಾವಲ್ವಾ. ಸೊ ಅದನ್ನು ಬರೆಯೋಣ. ಆಂಗಲ್ ಎ ಬಿ ಪಿ ಇಸ್ ಈಕ್ವಲ್ಸ್ ಟು ಆಂಗಲ್ ಕ್ಯೂ ಬಿ ಡಿ. ರೀಸನ್, ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಅಲ್ವಾ. ಈಗ ನೋಡಿ, ಈ ಮೂರ್, ಇದನ್ನ ನಂಬರ್ 1 ಅನ್ಕೊಳ್ಳಿ, ಇದನ್ನ ನಂಬರ್ 2 ಅನ್ಕೊಳ್ಳಿ, ಇದನ್ನ ನಂಬರ್ 3 ಅನ್ಕೊಳ್ಳಿ. ಈಗ ನಾವು ಈ ಮೂರನ್ನು ಬರ್ಕೊಂತ ಹೋಗೋಣ. ಓಕೆ, ನೋಡಿ, ಏನಿದೆ ಫಸ್ಟ್ಗೆ? ಆಂಗಲ್ ಎ ಸಿ ಪಿ ಇಸ್ ಈಕ್ವಲ್ಸ್ ಟು ಆಂಗಲ್ ಎ ಬಿ ಪಿ ಇದೆ ಅಲ್ವಾ. ಫಸ್ಟ್ ಅದನ್ನ ಆಸ್ ಇಟ್ ಈಸ್ ಬರ್ದಿದ್ದೀನಿ. ಓಕೆ, ಈಗ ಆಂಗಲ್ ಎ ಬಿ ಪಿ ಇಸ್ ಈಕ್ವಲ್ಸ್ ಟು ಕ್ಯೂ ಬಿ ಡಿ ಇದೆ ಅಲ್ವಾ. ಆಂಗಲ್ ಎ ಬಿ ಪಿ ಇಸ್ ಈಕ್ವಲ್ಸ್ ಟು ಆಂಗಲ್ ಕ್ಯೂ ಬಿ ಡಿ ಅಲ್ವಾ. ಈಗ ನೋಡಿ, ಆಂಗಲ್ ಕ್ಯೂ ಬಿ ಡಿ ಇಸ್ ಈಕ್ವಲ್ಸ್ ಟು ಆಂಗಲ್ ಕ್ಯೂ ಸಿ ಡಿ ಇದೆ ಅಲ್ವಾ. ಸೊ ಅದನ್ನು ಬರೆಯೋಣ. ಆಂಗಲ್ ಕ್ಯೂ ಬಿ ಡಿ ಇಸ್ ಈಕ್ವಲ್ಸ್ ಟು ಆಂಗಲ್ ಕ್ಯೂ ಸಿ ಡಿ. ನೋಡಿ, ಈ 4 ಆಂಗಲ್ಸ್ ಈಕ್ವಲ್ ಆಯ್ತು. ಈಗ ನಮಗ್ ಬೇಕಾಗಿರೋದು ಯಾವುದು? ಆಂಗಲ್ ಎ ಸಿ ಪಿ ಇಸ್ ಈಕ್ವಲ್ಸ್ ಟು ಆಂಗಲ್ ಕ್ಯೂ ಸಿ ಡಿ. ಇದನ್ನೇ ಅಲ್ವಾ ನಾವು ಪ್ರೂವ್ ಮಾಡ್ಬೇಕಾಗಿರೋದು. ನೋಡಿ, ಅದು ಇದ್ರಲ್ಲಿ ಇದೆನಾ ಅಂತ ನೋಡಿ. ಎ ಸಿ ಪಿ ಕ್ಯೂ ಸಿ ಡಿ ಇದೆ ಅಲ್ವಾ. ಸೊ ನಾವೇನು ಹೇಳ್ಬೋದು? ದೇರ್ಫೋರ್ ಆಂಗಲ್ ಎ ಸಿ ಪಿ ಇಸ್ ಈಕ್ವಲ್ಸ್ ಟು ಆಂಗಲ್ ಕ್ಯೂ ಸಿ ಡಿ ಅಂತ ಹೇಳ್ಬೋದು. ಓಕೆ, ಸೊ ನಾವೇನ್ ಹೇಳ್ಬೋದು? ಹೆನ್ಸ್
proved. ಇದನ್ನೇ ಅಲ್ವಾ ಪ್ರೂವ್ ಮಾಡಕ್ ಹೇಳಿದ್ದು. ಸೊ ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ನೋಡಿ, 10th one ಏನ್ ಕೊಟ್ಟಿದ್ದಾರೆ. ಇಫ್ ಸರ್ಕಲ್ಸ್ ಆರ್ ಡ್ರಾನ್ ಟೇಕಿಂಗ್ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಆಸ್ ಡಯಾಮೀಟರ್ಸ್, ಪ್ರೂವ್ ದಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದೀಸ್ ಸರ್ಕಲ್ಸ್ ಲೈ ಆನ್ ದ ಥರ್ಡ್ ಸೈಡ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನೋಡಿ, ಇಲ್ಲಿ ಟೂ ಸರ್ಕಲ್ಸ್ ಡ್ರಾ ಮಾಡಿದ್ದಾರೆ. ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಆಸ್ ಡಯಾಮೀಟರ್ ಅಂದ್ರೆ ಇಲ್ಲಿ ಎ ಬಿ ಈ ಸರ್ಕಲ್ ಡಯಾಮೀಟರ್ ಆಯ್ತು, ಎ ಸಿ ಈ ಸರ್ಕಲ್ಗೆ ಡಯಾಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, now prove that point of intersection of these circles lie on the third side. ನೋಡಿ, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಂದ್ರೆ ಒಂದು ಎ ಇದೆ, ಇನ್ನೊಂದು ಡಿ ಇದೆ. ಇಲ್ಲಿ ನೋಡಿ, ಈ ಸೈಡ್ಸ್ ಇಲ್ಲಿ ಜಾಯಿನ್ ಆಗಿದ್ದಾರೆ. ನೋಡಿ, ಇದನ್ನ ನಾವು ಹೇಳ್ಬೋದು ಏನಂತ, ಡಿ. ಅದಕ್ಕೆ ಇಲ್ಲಿ ಬರ್ದೇನು, ಟು ಪ್ರೂವ್ ಡಿ ಲೈಸ್ ಆನ್ ಬಿ ಸಿ ಅಂತ ತೋರಿಸ್ಬೇಕು ನಾವು. ಓಕೆ, ಸೊ ಅದನ್ನ ಮಾಡೋದಕ್ಕೆ ನಾವು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಏನ್ ಮಾಡ್ಕೋಬೇಕಂದ್ರೆ ಎ ಡಿ ಜಾಯಿನ್ ಮಾಡ್ಬೇಕು. ಎ ಡಿ ಜಾಯಿನ್ ಮಾಡಿದ್ವಿ. ಈಗ ನೋಡಿ, ಕನ್ಸ್ಟ್ರಕ್ಷನ್ ಬರೆಯೋಣ. ಜಾಯಿನ್ ಎ ಡಿ ಆಯ್ತಾ. ಈಗ ನೋಡಿ, ಆಂಗಲ್ ಎ ಡಿ ಬಿ, ಈ ಆಂಗಲ್ ಇದೆಯಲ್ಲ, ಇದು 90 ಡಿಗ್ರಿ ಇರುತ್ತೆ. ಯಾಕೆ ಹೇಳಿ, ಇದು ಎ ಬಿ ಡಯಾಮೀಟರ್ ಆದ್ರೆ ಸೆಮಿ ಸರ್ಕಲ್ ಆಯ್ತಲ್ವಾ. ಇದು ಒಂದು ಸೆಮಿ ಸರ್ಕಲ್ ಆಯ್ತು, ಅದು ಒಂದು ಸೆಮಿ ಸರ್ಕಲ್ ಆಯ್ತು. ಸೊ ಯಾವುದೇ ಸೆಮಿ ಸರ್ಕಲ್ ಅಲ್ಲಿ ಆಂಗಲ್ ಫಾರ್ಮೇಶನ್ ಆದ್ರೂ ಅದು 90 ಡಿಗ್ರಿ ಇರುತ್ತೆ ಅಂತ ಓದಿದೀವಲ್ವಾ. ಸೊ ಆಂಗಲ್ ಎ ಡಿ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಬರೆಯೋಣ. ಓಕೆ, ಅದೇ ರೀತಿ ಆಂಗಲ್ ಎ ಡಿ ಸಿ ಕೂಡ 90 ಡಿಗ್ರಿ ಆಗುತ್ತಲ್ವಾ. ಯಾಕೆ, ಈ ಸರ್ಕಲ್ ಇಲ್ಲಿ ಎ ಸಿ ಇಸ್ ಎ ಡಯಾಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಸೆಮಿ ಸರ್ಕಲ್ ಅಲ್ಲೇ ಫಾರ್ಮೇಶನ್ ಆಗಿದೆ ಈ ಆಂಗಲ್. ಸೊ ನಾವು ಅದನ್ನು ಹೇಳ್ಬೋದು, ಆಂಗಲ್ ಎ ಡಿ ಸಿ ಇಸ್ 90 ಡಿಗ್ರಿ ಅಂತ. ಎರಡಕ್ಕೂ ರೀಸನ್ ಸೇಮ್ ಬರಿಬಹುದು. ಆಂಗಲ್ಸ್ ಇನ್ ಸೆಮಿ ಸರ್ಕಲ್ ಈಸ್ ಆಫ್ 90 ಡಿಗ್ರಿ ಅಲ್ವಾ. ಎರಡು 90 ಡಿಗ್ರಿ ಅಂತ ಶೋ ಮಾಡಿದ್ವಿ. ಈಗ ನೋಡಿ, ಆಂಗಲ್ ಎ ಡಿ ಬಿ 90 ಡಿಗ್ರಿ ಇದೆ, ಆಂಗಲ್ ಎ ಡಿ ಸಿ ಕೂಡ 90 ಡಿಗ್ರಿ ಇದೆ. ಸೊ ಎರಡು ಆಡ್ ಮಾಡಿದ್ರೆ ಎಷ್ಟಾಗುತ್ತೆ, 180 ಡಿಗ್ರಿ ಆಗುತ್ತೆ. ಅದನ್ನೇ ಬರೆಯೋಣ. ಆಂಗಲ್ ಎ ಡಿ ಬಿ ಇಸ್ ಪ್ಲಸ್ ಬರೀಬೇಕಾಗಿತ್ತು, ಪ್ಲಸ್ ಆಂಗಲ್ ಎ ಡಿ ಸಿ ಇಸ್ ಈಕ್ವಲ್ಸ್ ಟು ಎಷ್ಟು ಇದೆ, ಎಷ್ಟಿದೆ, 90 ಇದೆ, ಇದನ್ನು 90 ಇದೆ. ಸೊ ಎರಡು ಆಡ್ ಮಾಡಿದ್ರೆ ಏನಾಯ್ತು, 180 ಡಿಗ್ರಿ ಆಯ್ತು ಅಲ್ವಾ. ನೋಡಿ, ಈ ಆಂಗಲ್ ಎ ಡಿ ಬಿ ಆಂಗಲ್ ಎ ಡಿ ಸಿ ಏನಾಗ್ತಾ ಇದೆ, ಇಲ್ಲಿ ಲೀನಿಯರ್ ಪೇರ್ ಆಗ್ತಾ ಇದೆ ಅಲ್ವಾ. ನೋಡಿ, ಈ ಸ್ಟ್ರೈಟ್ ಲೈನ್ ಇದೆ ಇಲ್ಲಿ. ಓಕೆ, ಇದನ್ನ ನಾವು ಏನ್ ಹೇಳ್ಬೋದು, ಲೀನಿಯರ್ ಪೇರ್ ಆಗ್ತಾ ಇದೆ ಅಂತ. ಸೊ ಅದನ್ನೇ ಬರೆಯೋಣ. ಆಂಗಲ್ ಎ ಡಿ ಬಿ and angle ADC form a linear pair. 180 ಡಿಗ್ರಿ ಕೂಡ ಆಯ್ತು, ತೋರಿಸಿದ್ವಿ ಇಲ್ಲಿ. ಲೀನಿಯರ್ ಪೇರ್ ಆದ್ರೆ, ಲೀನಿಯರ್ ಪೇರ್ ಯಾವಾಗ ಆಗುತ್ತೆ, ಈ ಸ್ಟ್ರೈಟ್ ಲೈನ್ ಇದ್ದಾಗೆ ಲೀನಿಯರ್ ಪೇರ್ ಆಗುತ್ತಲ್ವಾ. ಸೊ ನಾವೇನ್ ಹೇಳ್ಬೋದು, ಬಿ ಡಿ ಸಿ ಇಸ್ ಎ ಸ್ಟ್ರೈಟ್ ಲೈನ್ ಅಂತ ಹೇಳ್ಬೋದು. ದೇರ್ ಫಾರ್ ಬಿ ಡಿ ಸಿ ಈಸ್ ಎ ಸ್ಟ್ರೈಟ್ ಲೈನ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಿದ್ದೀನಿ. ಸ್ಟ್ರೈಟ್ ಲೈನ್, ಈ ಸ್ಟ್ರೈಟ್ ಲೈನ್ ಆದ್ರೆ ಡಿ ಲೈಸ್ ಆನ್ ಬಿ ಸಿ ಅಂತ ಹೇಳ್ಬೋದಲ್ವಾ. ಸೊ ಅದನ್ನೇ ಬರೆಯೋಣ. ದೇರ್ ಫಾರ್ ಡಿ ಲೈಸ್ ಆನ್ ಬಿ ಸಿ. ಇದನ್ನೆಲ್ವಾ ಪ್ರೂವ್ ಮಾಡಕ್ ಹೇಳಿದ್ದು, ಡಿ ಲೈಸ್ ಆನ್ ಬಿ ಸಿ ಅಂತ. ಸೊ ಅದನ್ನೇ ಪ್ರೂವ್ ಮಾಡಿದ್ವಿ. ಇಲ್ಲಿ ಬರೆಯೋಣ. ದಟ್ ಈಸ್ ಥರ್ಡ್ ಸೈಡ್ ಆಫ್ ಟ್ರಯಾಂಗಲ್. ಅವ್ರು ಹೇಳಿದ್ರಲ್ವಾ, ಥರ್ಡ್ ಸೈಡ್ ಅಲ್ಲಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದೀಸ್ ಸರ್ಕಲ್ಸ್ ಲೈ ಆನ್ ದ ಥರ್ಡ್ ಸೈಡ್ ಅಂತ. ಸೊ ಥರ್ಡ್ ಸೈಡ್ ಅಲ್ಲಿ ಲೈ ಮಾಡುತ್ತೆ ಅಂತ ತೋರಿಸಿದ್ವಿ. ಓಕೆ, hence proved.
ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ನೋಡಿ, 11th ಒನ್ ಏನ್ ಕೊಟ್ಟಿದ್ದಾರೆ, ಎ ಬಿ ಸಿ ಅಂಡ್ ಎ ಡಿ ಸಿ ಆರ್ ಟು ರೈಟ್ ಟ್ರಯಾಂಗಲ್ಸ್ ವಿತ್ ಕಾಮನ್ ಹೈಪೋಟಿನ್ಯೂಸ್ ಎ ಸಿ ಅಂತ ಕೊಟ್ಟಿದ್ದಾರೆ. ಪ್ರೂವ್ ದಟ್ ಆಂಗಲ್ ಸಿಇ ಡಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಬಿ ಡಿ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಟು ರೈಟ್ ಆಂಗಲ್ ಟ್ರಯಾಂಗಲ್ಸ್ ಅಂತ ಕೊಟ್ಟಿದ್ದಾರೆ. ಒಂದು ಟ್ರಯಾಂಗಲ್ ಎ ಬಿ ಸಿ, ಇನ್ನೊಂದು ಟ್ರಯಾಂಗಲ್ ಎ ಡಿ ಸಿ. ಓಕೆ, ರೈಟ್ ಆಂಗಲ್ ಇದೆ ಇಲ್ಲಿ ವಿತ್ ಕಾಮನ್ ಹೈಪೋಟಿನ್ಯೂಸ್ ಎ ಸಿ, ಕಾಮನ್ ಹೈಪೋಟಿನ್ಯೂಸ್ ಅಂತ ಕೊಟ್ಟಿದ್ದಾರೆ. ಇನ್ನು ಏನ್ ಪ್ರೂವ್ ಮಾಡಕ್ ಹೇಳಿದ್ರೆ, ಆಂಗಲ್ ಸಿ ಎ ಡಿ ಈ ಆಂಗಲ್ ಸಿ ಬಿ ಡಿ ಅಂದ್ರೆ ನಾವಿಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು, ಬಿ ಡಿ ಜಾಯಿನ್ ಮಾಡ್ಕೋಬೇಕು. ಈಗ ಏನ್ ಪ್ರೂವ್ ಮಾಡಕ್ಕೆ, ಸಿ ಬಿ ಡಿ ಅಂದ್ರೆ ಈ ಆಂಗಲ್, ಇನ್ನು ಈ ಆಂಗಲ್ ಈಕ್ವಲ್ ಇದೆ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ಬರೆಯೋಣ ಈಗ. ಇದು ಒಂದು ಕ್ವಾಡ್ರಿಲ್ಯಾಟ್ರಲ್ ಆಯ್ತಲ್ವಾ, ಎ ಬಿ ಸಿ ಡಿ ಅಂದ್ರೆ 4 ಸೈಡ್ಸ್ ಇದ್ದಾವೆ, 4 ವರ್ಟಿಸಸ್ ಇದಾವೆ ಅಂತಂದ್ರೆ ಕ್ವಾಡ್ರಿಲ್ಯಾಟ್ರಲ್ ಆಯ್ತು. ಸೊ ಇನ್ ಕ್ವಾಡ್ರಿಲ್ಯಾಟ್ರಲ್ ಎ ಬಿ ಸಿ ಡಿ ಆಂಗಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಇದೆ, ಆಂಗಲ್ ಡಿ ಇಸ್ ಈಕ್ವಲ್ ಟು 90 ಡಿಗ್ರಿ ಇದೆ. ಸೊ ಅದನ್ನೇ ಬರೆಯೋಣ. ಇನ್ ಕ್ವಾಡ್ರಿಲ್ಯಾಟ್ರಲ್ ಎ ಬಿ ಸಿ ಡಿ angle B is equals to 90 degree, angle D is equals to 90 degree. ಇದು ಗಿವನ್ ಇದೆ ಅಲ್ವಾ? ಸೊ ನಾವೇನ್ ಹೇಳ್ಬೋದು, ಆಂಗಲ್ ಬಿ ಪ್ಲಸ್ ಆಂಗಲ್ ಡಿ ಏನಾಗತ್ತೆ ನೋಡಿ, ಆಂಗಲ್ ಬಿ ಪ್ಲಸ್ ಆಂಗಲ್ ಡಿ ಏನಾಯ್ತು, 90 ಪ್ಲಸ್ 90 ಎಷ್ಟಾಯ್ತು, 180 ಡಿಗ್ರಿ ಆಯ್ತು. ಆಯ್ತಲ್ವಾ, 180 ಡಿಗ್ರಿ ಆಯ್ತು. ಅಂದ್ರೆ ಇವು ಅಪೋಸಿಟ್ಸ್ ಆಂಗಲ್ಸ್ ಇದಾವಲ್ವಾ, ಅಪೋಸಿಟ್ ಆಂಗಲ್ಸ್ 180 ಡಿಗ್ರಿ ಇದ್ರೆ ನಾವ್ ಇದನ್ನ ಏನ್ ಹೇಳ್ಬೋದು, ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳ್ಬೋದು ಅಲ್ವಾ. ಸಮ್ ಆಫ್ ಟು ಆಪೋಸಿಟ್ ಆಂಗಲ್ಸ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಇದ್ರೆ ನಾವ್ ಅದನ್ನ ಏನ್ ಹೇಳ್ಬೋದು, ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್. ಸೊ ನಾವ್ ಅದನ್ನ ಡ್ರಾ ಮಾಡ್ಕೊಳ್ಳೋಣ. ಫ್ರೀ ಹ್ಯಾಂಡ್ ಆಗಿ ಡ್ರಾ ಮಾಡ್ತಾ ಇದೀನಿ, ನೀವು ಕಂಪಾಸ್ ಇಟ್ಕೊಂಡು ಮಾಡಿ ಈ ರೀತಿ. ಇದು ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಆಯ್ತು. ಸೊ ಅದನ್ನೇ ಬರೆಯೋಣ. therefore ಎ ಬಿ ಸಿ ಡಿ ಈಸ್ ಎ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್. ಯಾಕೆ, ಸಮ್ ಆಫ್ ಅಪೋಸಿಟ್ ಟು ಆಂಗಲ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ ಇದೆ ಅಂತ. ಆಯ್ತಾ? ಈಗ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಆದ್ರೆ ನೋಡಿ, ಈಗ ಸಿ ಡಿ ಕಾರ್ಡ್ ಆಗಿತ್ತು ಅನ್ಕೊಳ್ಳಿ, ಸಿ ಡಿ ಕಾರ್ಡ್ ಅಂತ ತಗೊಳ್ಳಿ. ಸಿ ಡಿ ಕಾರ್ಡ್ ಆದ್ರೆ ಇಲ್ಲಿ ಆಂಗಲ್ಸ್ ಫಾರ್ಮೇಶನ್ ಆಗ್ತಾ ಇದಲ್ವಾ, ಈ ಸೆಗ್ಮೆಂಟ್ ಅಲ್ಲಿ ಯಾವ್ಯಾವ ಆಂಗಲ್ಸ್ ಫಾರ್ಮೇಶನ್ ಆಗ್ತಾ ಇದೆ, ಒಂದು ಆಂಗಲ್ ಸಿ ಎ ಡಿ ಅಲ್ವಾ, ಈ ಆಂಗಲ್, ಇನ್ನೊಂದು ಸಿ ಬಿ ಡಿ ಅಲ್ವಾ, ಆಗ್ತಾ ಇದೆಯಲ್ವಾ. 2 ಆಂಗಲ್ಸ್ ಈಕ್ವಲ್ ಇರ್ತಾವಲ್ವಾ, ಯಾಕೆ, ಆಂಗಲ್ಸ್ ಇನ್ ಸೇಮ್ ಸೆಗ್ಮೆಂಟ್. ಸೊ ಅದನ್ನೇ ಬರೆಯೋಣ. CD is a chord. So C angle CAD is equal to angle CBD. Reason, angles in a same segment are equal. ಇದನ್ನಲ್ವಾ ಅವ್ರು ಪ್ರೂವ್ ಮಾಡಕ್ ಹೇಳಿದ್ದು, ಆಂಗಲ್ ಸಿ ಎ ಡಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಬಿ ಡಿ ಪ್ರೂವ್ ಮಾಡಿ ಈಕ್ವಲ್ ಇದೆ ಅಂತ. ಸೊ ಅದನ್ನೇ ಪ್ರೂವ್ ಮಾಡಿದ್ವಿ. ಓಕೆ, ಸೊ ಬರೆಯೋಣ. ಹೆನ್ಸ್ proved. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, 12th ಒನ್ ಏನ್ ಕೊಟ್ಟಿದ್ದಾರೆ, ಪ್ರೂವ್ ದಟ್ ಸೈಕ್ಲಿಕ್ ಪ್ಯಾರಲೋಗ್ರಾಮ್ ಈಸ್ ಎ ರೆಕ್ಟಾಂಗಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಒಂದು ಫಿಗರ್ ಕೊಟ್ಟಿದ್ದಾರೆ ನೋಡಿ, ಇದು ಸೈಕ್ಲಿಕ್ ಪ್ಯಾರಲೋಗ್ರಾಮ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಓಕೆ, ಇದನ್ನ ರೆಕ್ಟಾಂಗಲ್ ಅಂತ ಶೋ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಬರ್ಕೊಂಡಿದೀನಿ, ಗಿವನ್ ಎ ಬಿ ಸಿ ಡಿ ಇಸ್ ಎ ಸೈಕ್ಲಿಕ್ ಪ್ಯಾರಲೋಗ್ರಾಮ್ ಅಂತ. ಟು ಪ್ರೂವ್ ಎ ಬಿ ಸಿ ಡಿ ಇಸ್ ಎ ರೆಕ್ಟಾಂಗಲ್ ಅಂತ ಪ್ರೂವ್ ಮಾಡಬೇಕು. ಈಗ ನೋಡಿ, ಇಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ, ಒನ್ ಆಂಗಲ್, ಯಾವ್ದಾದ್ರು ಒನ್ ಆಂಗಲ್ ನಾವು 90 ಡಿಗ್ರಿ ಅಂತ ಶೋ ಮಾಡಿದ್ರೆ ಸಾಕು. ಯಾಕೆ ಅಂತಂದ್ರೆ ನೋಡಿ,
ಇಫ್ ಸಪೋಸ್ ಆಂಗಲ್ ಎ 90 ಡಿಗ್ರಿ ಅಂತ ಶೋ ಮಾಡಿದ್ರು ಅಂತ ಇಟ್ಕೊಳ್ಳಿ. ಆಂಗಲ್ ಎ ಇಸ್ ಈಕ್ವಲ್ ಆಂಗಲ್ ಸಿ ಇರುತ್ತಲ್ವಾ, ಅವರೇ ಪ್ಯಾರಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಇರ್ತವೆ ಪ್ಯಾರಲೋಗ್ರಾಮ್ ಅಲ್ಲಿ. ಸೊ ಆಂಗಲ್ ಎ ಇಸ್ ಈಕ್ವಲ್ ಆಂಗಲ್ ಸಿ ಆಯ್ತು. ಇನ್ನು ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಇಸ್ ಈಕ್ವಲ್ 180 ಡಿಗ್ರಿ ಆಗುತ್ತೆ. ಯಾಕೆ? ಅಡ್ಜಸೆಂಟ್ ಆಂಗಲ್ಸ್, ಸಮ್ ಆಫ್ ಅಡ್ಜಸೆಂಟ್ ಆಂಗಲ್ಸ್ ಇಸ್ ಈಕ್ವಲ್ 180 ಡಿಗ್ರಿ. ಯಾಕೆ? ಪ್ಯಾರಲೋಗ್ರಾಮ್ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಇಲ್ಲಿನು ಈ ಆಂಗಲ್ ಎ 90 ಡಿಗ್ರಿ ಇದ್ರೆ ಇದನ್ನು 90 ಡಿಗ್ರಿನೇ ಇರುತ್ತಲ್ವಾ, ಸಮ್ 180 ಇರ್ಬೇಕಂತಂದ್ರೆ. ಸೊ ಇದನ್ನು 90 ಆಯ್ತು. ಇಲ್ಲಿ ಆಂಗಲ್ ಬಿ 90 ಆದ್ರೆ ಆಂಗಲ್ ಡಿ ಕೂಡ 90 ಡಿಗ್ರಿನೇ ಇರುತ್ತೆ. ಯಾಕೆ? ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಇನ್ ಪ್ಯಾರಲೋಗ್ರಾಮ್. ಸೊ ಒನ್ ಆಂಗಲ್ ನಾವು 90 ಡಿಗ್ರಿ ಅಂತ ಶೋ ಮಾಡೋಣ. ಓಕೆ, ನೋಡಿ ಅದು ತುಂಬಾ ಈಸಿ. ಯಾಕೆ ನೋಡಿ, ಇದು ಸೈಕ್ಲಿಕ್ ಪ್ಯಾರಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಸೊ ಸಮ್ ಆಫ್ ಟೂ ಅಪೋಸಿಟ್ ಆಂಗಲ್ಸ್ ಇಸ್ ಈಕ್ವಲ್ ಎಷ್ಟಿರುತ್ತೆ? 180 ಇರುತ್ತೆ. ಸೊ ಅದನ್ನೇ ಬರೆಯೋಣ. ಸೊ ನೋಡಿ, ಆಂಗಲ್ ಎ ಪ್ಲಸ್ ಆಂಗಲ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಯಾಕೆ? ರೀಸನ್ ಬರೆಯೋಣ. ಸಮ್ ಆಫ್ opposite angles in a cyclic quadrilateral or parallelogram. ಇಲ್ಲಿ ಪ್ಯಾರಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ, ನಾವು ಕ್ವಾಡ್ರಿಲ್ಯಾಟರಲ್ ಬರ್ದಿದ್ವಿ. ಓಕೆ, ಸೈಕ್ಲಿಕ್ ಪ್ಯಾರಲೋಗ್ರಾಮ್ ಅಂತ ಬರೆಯೋಣ. ಈಸ್ 180 ಅಂತ ಬರೀರಿ, ಇಲ್ಲಾಂದ್ರೆ ಅಷ್ಟೇ ಸಾಕು. ಆಯ್ತಾ? ಈಗ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಸಿ ಆಗುತ್ತಲ್ವಾ. ಯಾಕೆ? ಪ್ಯಾರಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಪ್ಯಾರಲೋಗ್ರಾಮ್ ಅಲ್ಲಿ ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಇರ್ತಾವಲ್ವಾ. ಸೊ ಅದನ್ನೇ ಬರೆಯೋಣ. ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಸಿ. ರೀಸನ್ ಆಪೋಸಿಟ್ ಆಂಗಲ್ಸ್ ಆಫ್ ಪ್ಯಾರಲೋಗ್ರಾಮ್ ಅಲ್ವಾ. ಸೊ ಈಗ ನೋಡಿ, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಸಿ ಆಯಿತು. ಈಗ ಮತ್ತೆ ಬರೀತೀನಿ. ಆಂಗಲ್ ಎ ಪ್ಲಸ್ ಆಂಗಲ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರಿತೀನಿ. ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಸಿ ಇದೆ ಅಲ್ವಾ. ಸೊ ನಾನು ಯಾವ್ದನ್ನು ಒಂದೇ ಬರಿಬಹುದಲ್ವಾ, ಎರಡು ಈಕ್ವಲ್ ಇದಾವೆ. ಸೊ ಆಂಗಲ್ ಎ ಪ್ಲಸ್ ಆಂಗಲ್ ಎ, ಆಂಗಲ್ ಸಿ ನ ಆಂಗಲ್ ಎ ಅಂತ ಬರಿತೀನಿ. ಯಾಕೆ? ನಮ್ಗೆ ವ್ಯಾಲ್ಯೂ ಬೇಕಲ್ವಾ, ಅದಕ್ಕೆ. ಎರಡು ಈಕ್ವಲ್ ಇದಾವೆ. ಇಸ್ ಈಕ್ವಲ್ ಟು 180 ಡಿಗ್ರಿ. ಆಂಗಲ್ ಎ ಪ್ಲಸ್ ಆಂಗಲ್ ಎ ಏನಾಗುತ್ತೆ? ಟ್ವೈಸ್ ಆಂಗಲ್ ಎ ಇಸ್ ಈಕ್ವಲ್ ಟು 180 ಡಿಗ್ರಿ ಆಯ್ತು. ಆಂಗಲ್ ಎ ಇಸ್ ಈಕ್ವಲ್ಸ್ ಟು 180. ಈ 2 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ. ಆಂಗಲ್ ಎ ಇಸ್ ಈಕ್ವಲ್ಸ್ ಟು ಡಿವೈಡ್ ಮಾಡಿದ್ರೆ ಏನು ಉಳಿಯುತ್ತೆ ನಮಗೆ? 90 ಡಿಗ್ರಿ. ನೋಡ್ರಿ, ಆಂಗಲ್ ಎ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಬಂತು. ಸಾಕು. ನಾವು ಬರೆಯಂಗಿದ್ರೆ ಇನ್ನು ಲೆಂತ್ ಬರೀರಿ. ಆಂಗಲ್ ಎ ಇಸ್ ಈಕ್ವಲ್ಸ್ ಆಂಗಲ್ ಸಿ ಅಂದ್ರೆ ಇದನ್ನು 90 ಡಿಗ್ರಿ ಆಗುತ್ತೆ. ಇಲ್ಲೇ ಇದೆ, ನಾವು ತೋರಿಸಿದೀವಿ. ಇಲ್ಲಿ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂತ ಬರಿಬಹುದು. ಆಮೇಲೆ ಮತ್ತೆ ಇದು 90 ಇದ್ರೆ ಆಂಗಲ್ ಬಿ 90ನೇ ಆಗುತ್ತೆ. ಸೊ ಆಂಗಲ್ ಬಿ 90 ಇದ್ರೆ ಆಂಗಲ್ ಡಿ ಕೂಡ 90 ಆಗುತ್ತೆ. ಅದೆಷ್ಟು ಲೆಂತ್ ಬರೆಯೋದು ಬರಿಬಹುದು, ಇಲ್ಲಾಂದ್ರೆ ಇಷ್ಟಕ್ಕೆ ಸ್ಟಾಪ್ ಮಾಡಿ. ದೇರ್ಫೋರ್ ಪ್ಯಾರಲೋಗ್ರಾಮ್ ಎ ಬಿ ಸಿ ಡಿ parallelogram ABCD has an angle of 90 degree. Therefore, ಇಲ್ಲಿ ಬರಿತೀನಿ. Therefore, ABCD is a rectangle. ಇದನ್ನೆಲ್ವಾ ಶೋ ಮಾಡಕ್ ಹೇಳಿದ್ದು, ಅದನ್ನೇ ನಾವು ಶೋ ಮಾಡಿ. ಓಕೆ, ಈಗ ಎಲ್ಲ ಎಕ್ಸರ್ಸೈಸ್ ಮುಗೀತು. ಈಗ ನೆಕ್ಸ್ಟ್